ಭಾರತೀಯ ಬೌದ್ಧ ಮಹಾಸಭಾ ಬೀದರ ಇವರ ವತಿಯಿಂದ ಸುಮಾರು 1 ವಾರಗಳ ಕಾಲ ಧಮ್ಮ ಪ್ರವಚನ ಕಾರ್ಯಕ್ರಮವನ್ನು ಭಾಳ ಶ್ರದ್ಧಾ ಭಕ್ತಿಗಳಿಂದ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ 3ನೇ ದಿವಸ ಇವತ್ತು ನಾವೆಲ್ಲ ಸೇರಿದ್ದೇವೆ. ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಪೂಜ್ಯ ಭಿಕ್ಕುಗಳೇ ಮತ್ತು ಬೌದ್ಧ ಸಾಹಿತಿಗಳು ಮತ್ತು ಅತಿ ಹೆಚ್ಚು ಬುದ್ಧರ ಗೀತೆಗಳನ್ನು ಬರೆದು ಕರ್ನಾಟಕದಾದ್ಯಂತ ಬುದ್ಧ ಸಂದೇಶವನ್ನು ಸಾರಿರ್ತಕ್ಕಂಥ ಕವಿಗಳಾದಂಥ ಸೋಸಲೆ ಗಂಗಾಧರ್ ಅವರೇ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳೇ ಮತ್ತು ಪ್ರೀತಿಯ ವಿದ್ಯಾರ್ಥಿಗಳೇ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಬೌದ್ಧ ಉಪಾಸಕಿಯರೇ, ಇವತ್ತು ನನಗೆ ಬೌದ್ಧ ಧಮ್ಮ ಮತ್ತು ಶಿಕ್ಷಣ ಅನ್ನುವಂಥ ಒಂದು ವಿಷಯವನ್ನು ಮಾತಾಡಲಿಕ್ಕೆ ಕೊಟ್ಟಿದ್ದೀರಾ. ಇದಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡಲಿಕ್ಕೆ ಅಂತ ಒಂದಷ್ಟು ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದೇನೆ. ಇಲ್ಲಿ ನಿರೂಪಣೆ ಮಾಡ್ತಿದ್ದಂತಹ ಸರ್ ಹೇಳ್ತಾ ಇದ್ರು, ಬೀದರ್ದಲ್ಲಿ ಅತಿ ಹೆಚ್ಚು ಉಪಾಸಕರಿದ್ದಾರೆ, ಹಾಗೆ ಅತಿ ಹೆಚ್ಚು ಭಿಕ್ಕುಗಳಿದ್ದಾರೆ ಅಂತ. ಅದು ಖಂಡಿತವಾಗಿಯೂ ಕೂಡ ಸತ್ಯ. ಬೀದರ್ ಜಿಲ್ಲೆ ಅಥವಾ ಹೆಚ್ಚು ಉತ್ತರ ಕರ್ನಾಟಕದ ಭಾಗದಲ್ಲಿ ಬೌದ್ಧ ಧಮ್ಮದ ಒಂದು ತುಂಬ ಶ್ರದ್ಧೆ ಇರುವಂಥ ಅನುಯಾಯಿಗಳು, ಬುದ್ಧ ಧಮ್ಮಕ್ಕೆ ಬಹಳ ಗೌರವವನ್ನು ಸಲ್ಲಿಸ್ತಕ್ಕಂಥ, ಪ್ರಾಯೋಗಿಕವಾಗಿ ಅದನ್ನು ಅನುಸರಿಸ್ತಕ್ಕಂಥ ಜನರ ಒಂದು ಸಂಖ್ಯೆ ಹೆಚ್ಚಿದೆ. ಮೊನ್ನೆ ದಿಲ್ಲಿಯಲ್ಲಿ ನಡೆದಂತಹ ಬುದ್ಧಗಯಾದ ಒಂದು ಜಾಥಾಕ್ಕೂ ಕೂಡ ನೀವು ಹೆಚ್ಚು ಜನರು ಇಲ್ಲಿಂದ ಹೋಗಿ ನಿಮ್ಮ ಬದ್ಧತೆಯನ್ನು ಪ್ರದರ್ಶನ ಮಾಡಿದ್ದೀರಾ. ಆ ಕಾರಣಕ್ಕೆ ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ನಾನು ಕೆಲವು ಮಾತುಗಳನ್ನ ಆಡೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ವಿದ್ಯಾರ್ಥಿಗಳು ಬಂದು ಕೂತಿದ್ದಾರೆ, ತುಂಬ ಜನ ವಿದ್ಯಾರ್ಥಿಗಳು. ಡಿಗ್ರಿ ಓದ್ತಾ ಇರೋರ ಅಥವಾ PUC ಓದ್ತಾ ಇರೋರ? PUC ಓದ್ತಾ ಇರುವ ವಿದ್ಯಾರ್ಥಿಗಳು ಎಷ್ಟು ಜನ ಇದ್ರೆ ಕೈ ಎತ್ತಿ. PUC ಅವರು ಓಕೆ. ಡಿಗ್ರಿ ಓದ್ತಾ ಇರೋರು ಎಷ್ಟು ಜನ ಇದ್ರೆ ಕೈ ಎತ್ತಿ ಸ್ಟೂಡೆಂಟ್ಸ್. ಮತ್ತೆ ಅಲ್ಲಿ ಒಂದಷ್ಟು ಜನ ಇದ್ದು ಅವರೆಲ್ಲ ನೀವು PUC ಗಿಂತ ಕಡಿಮೆ ಇದ್ದೀರಾ? SSLC ಅವರ 8, 9, 10. ಓಕೆ, ಆಯ್ತು, ತೊಂದರೆ ಇಲ್ಲ. ಬುದ್ಧರ ವಿಚಾರಗಳನ್ನ ಮಾತಾಡುವಾಗ ಅದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಬಹಳಷ್ಟು ಅದಕ್ಕೊಂದಷ್ಟು ಒಂದು ಪ್ರಬುದ್ಧತೆ ಬೇಕಾಗುತ್ತೆ. ಹಾಗಾಗಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ನಿಮಗೆ ಅರ್ಥ ಆಗೋಂಗೆ ನಾನು ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲರೂ ಕೂಡ ಆಲಿಸ್ಬೇಕು ಅಂತ ನಾನು ಕೇಳ್ಕೊತೀನಿ. ಮೊದಲನೇದಾಗಿ, ಬುದ್ಧ ಪೂರ್ವ ಯುಗದಲ್ಲಿ ಅಂದರೆ ಗೌತಮ ಬುದ್ಧರು ಹುಟ್ಟಿ ಧಮ್ಮವನ್ನು ಪ್ರವಚನ ಮಾಡೋಕ್ಕಿಂತ ಮೊದಲು ಆ ಒಂದು ಬುದ್ಧ ಪೂರ್ವ ಯುಗದಲ್ಲಿ ಯಾರು ವೇದ ಶಾಸ್ತ್ರಗಳನ್ನು ಕಲ್ತಿರ್ತಾರೆ ಅವರನ್ನ ಪಂಡಿತರು ಮತ್ತು ಅವರನ್ನ ಜ್ಞಾನಿಗಳು ಅಂತ ಗುರುತಿಸಲಾಗ್ತಾ ಇತ್ತು. ಆದರೆ ಬುದ್ಧರು ಬಂದ ನಂತರ, ಬುದ್ಧರು ಧಮ್ಮವನ್ನು ಪ್ರಚಾರ ಮಾಡಿದ ನಂತರ ಯಾರು ಬೌದ್ಧ ಸಾಹಿತ್ಯವನ್ನು, ವಿಶೇಷವಾಗಿ ತ್ರಿಪಿಟಕಗಳನ್ನು ಚೆನ್ನಾಗಿ ಕಲ್ತ್ಕೋತಾರೆ, ಚೆನ್ನಾಗಿ ಹೇಳ್ತಾರೆ ಮತ್ತು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ಅವರನ್ನ ಪಂಡಿತರು ಅಥವಾ ತಜ್ಞರು, ಪರಿಣಿತರು, ವಿದ್ಯಾವಂತರು ಅನ್ನುವಂಥ ಒಂದು ಪರಿಪಾಠ ಭಾರತದಲ್ಲಿ ಪ್ರಾರಂಭ ಆಯಿತು. ಆ ಥರದ ಒಂದು ವಿಶೇಷ ವಿಷಯವನ್ನು ನೀವು ಇತಿಹಾಸವನ್ನು ಓದುವಾಗ ನಾವು ಗಮನಿಸ್ತೀವಿ. ಮುಖ್ಯವಾಗಿ ಬೌದ್ಧ ಧಮ್ಮ ಬೆಳೆದ ಮೇಲೆ ಭಿಕ್ಷು ಸಂಘವನ್ನ ಬುದ್ಧರು ನಿರ್ಮಾಣ ಮಾಡಿ ಎಲ್ಲ ಕಡೆಗೂ ವಿಚಾರಗಳನ್ನ ಕಳಿಸ್ಲಿಕ್ಕೆ, ಅಂದ್ರೆ ಹಂಚಲಿಕ್ಕೆ, ಸ್ಪ್ರೆಡ್ ಮಾಡಲಿಕ್ಕೆ ಕಳಿಸಿದ ಮೇಲೆ ಏನೆಲ್ಲ ಬದಲಾವಣೆ ಆಯಿತು ಭಾರತದಲ್ಲಿ ಅನ್ನೋದನ್ನ ತಾವೆಲ್ಲ ಗಮನಿಸ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆದಾಗ ಅವರು ನನಗೆ ಆದಂತಹ ಈ ಒಂದು ಅನುಭವವನ್ನ ಬೇರೆಯವರಿಗೆ ಹೇಳಲೋ ಬೇಡವೋ ಅಂತ ಬಹಳಷ್ಟು ದಿನ ಸಂಘರ್ಷಕ್ಕೆ ಮಾಡಿದ್ದಾರೆ. ಯಾಕೆ ಸಂಘರ್ಷ ಮಾಡಿದ್ದಾರೆ ಅಂತ ಅಂದ್ರೆ, ಈಗ ನಾನು ಏನು ಹೇಳ್ತೀನಿ ಅದು ಅವ್ರಿಗೆ ಅರ್ಥ ಆಗ್ಬೇಕಲ್ಲ, ಆಮೇಲೆ ನನಗಾದ ಅನುಭವ ಅವ್ರಿಗೆ ಆಗಿರ್ಬೇಕಲ್ಲ.
ನನಗಾದ ಅನುಭವ ಅವ್ರಿಗೆ ಆಗದೇ ಇದ್ದಾಗ ನಾನು ಹೇಳಿದ್ದು ಅರ್ಥ ಆಗದೆ ಹೋಗ್ಬೋದು, ಅಥವಾ ನನ್ನ ವಿಷಯ ಮಿಸ್ಇಂಟರ್ಪ್ರಿಟೇಷನ್ ಆಗ್ಬೋದು, ಅಂದರೆ ತಪ್ಪು ವ್ಯಾಖ್ಯಾನಕ್ಕೆ, ತಪ್ಪು ಗ್ರಹಿಕೆಗೆ ಕಾರಣ ಆಗ್ಬೋದು ಅನ್ನುವಂಥ ಒಂದು ಆತಂಕ ಬುದ್ಧರಿಗೆ ಇತ್ತು. ನಿಮಗೆ ಅದು ಗೊತ್ತು, ನೀವೆಲ್ಲ ಬಹಳಷ್ಟು ಜನ ತಿಳಿದಿದ್ದೀರಾ. ಆಮೇಲೆ ಬುದ್ಧರು ತುಂಬ ಜನರಿಗೆ ಅನುಭವ ಆಗದೇ ಇದ್ರೆ ಪರವಾಗಿಲ್ಲ, ಆದರೆ ಈ ಅನುಭವಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ದಾರಲ್ಲ, ಈ ಹಾದಿಯಲ್ಲಿ ಅರ್ಧದಷ್ಟು ಮುಂದೆ ಬಂದಿದ್ದಾರಲ್ಲ, ಅವ್ರಿಗೆ ಹೇಳಿದ್ರೆ ಇದು ಅರ್ಥ ಆಗ್ಬೋದು ಅಂತೇಳಿ ಅವರು ಸಾರನಾಥಕ್ಕೆ ಬರ್ತಾರೆ ಅಂತ ನಿಮಗೆ ಗೊತ್ತು. ಸಾರನಾಥಕ್ಕೆ ಬಂದು 5 ಜನರಿಗೆ ಧಮ್ಮವನ್ನ ಅವರು ಬೋಧಿಸ್ತಾರೆ. ಅಲ್ಲಿಂದ ಧಮ್ಮಚಕ್ರ ಉರುಳಿತು ಅಂತ ನೀವೆಲ್ಲ ಕೇಳಿದ್ದೀರ. ಸೊ ಬುದ್ಧ ಧಮ್ಮ ಮತ್ತು ಶಿಕ್ಷಣ ಅನ್ನುವಾಗ ನೋಡಿ, ಬುದ್ಧರಿಗೆ ಆದಂತ ಒಂದು ನಿಬ್ಬಾಣ ಸುಖ, ಆ ಒಂದು ಎನ್ಲೈಟನ್ಮೆಂಟ್ನ ಒಂದು ಹ್ಯಾಪಿನೆಸ್ ಅಲ್ಲಿ ಅವರು ಕಳೆದೋಗ್ಬೋದಾಗಿತ್ತು. ಹಂಗೆ ಎಷ್ಟೋ ಜನ ಕಳೆದೋಗಿದ್ದಾರೆ ಚರಿತ್ರೆಯಲ್ಲಿ. ಆದರೆ ಬುದ್ಧರಿಗೆ ನನಗಾದ ಅನುಭವವನ್ನ ಇವರಿಗೆ ಹೇಳಬೇಕು, ನಾನು ತಲುಪಿರುವಂತ ಈ ನಿಬ್ಬಾಣ ಅಂತಕ್ಕಂಥ ಒಂದು ಲೋಕಕ್ಕೆ ಇವ್ರನ್ನ ಕರೆದೊಯ್ಬೇಕು, ನನಗಾದಂತ ಈ ಒಂದು ಸವಿಯನ್ನ, ಜ್ಞಾನದ ಸವಿಯನ್ನ ಎಲ್ಲರಿಗೂ ನಾನು ಉಣಬಡಿಸ್ಬೇಕು ಅಂತವ್ರಿಗೆ ಅನ್ನಿಸ್ತು ಬುದ್ಧರಿಗೆ. ಹಾಗಾಗಿ ಅವರು ಭಿಕ್ಷು ಸಂಘವನ್ನ ರಚಿಸಿ ಎಲ್ಲ ಕಡೆಗೆ ಧಮ್ಮವನ್ನ ತಿಳಿಸುವಂತ ಒಂದು ವ್ಯವಸ್ಥೆಯನ್ನ ಗೌತಮ ಬುದ್ಧರು ಮಾಡಿದರು. ನಿಮಗೆ ಅದು ಗೊತ್ತು. ಈ ನಿಟ್ಟಿನಲ್ಲಿ ಆವತ್ತಿನ ಭಿಕ್ಷು ಮತ್ತು ಭಿಕ್ಷುಣಿಯರ ನಿವಾಸಗಳು ಹೇಗಿದ್ವು ಅನ್ನೋದಕ್ಕೆ ಒಂದು ಸ್ಟೇಟ್ಮೆಂಟ್ ಇದೆ, ನಾನು ಅದನ್ನ ಓದ್ತೀನಿ. ಆವತ್ತಿನ ಭಿಕ್ಷು ಮತ್ತು ಭಿಕ್ಷುಣಿಯರ ನಿವಾಸಗಳಲ್ಲಿ ಒಂದು ರೀತಿಯ ಶಿಕ್ಷಣದ ಕೇಂದ್ರಗಳೇ ಆಗಿದ್ದವು ಅಂತ ವಿದ್ವಾಂಸರು ಹೇಳ್ತಾರೆ. APD ಜೋಯ್ಸಾ ಅಂತಕ್ಕಂಥ ಒಬ್ಬರು ವಿದ್ವಾಂಸರು, ಬಹಳ ದೊಡ್ಡ ಪಂಡಿತರು, ಲಂಡನ್ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾಚ್ಯ ಭಾಷಾಗಳ ಒಂದು ಪಂಡಿತರಾಗಿ ಕೆಲಸ ಮಾಡಿದಂಥವ್ರು. ಸಿಂಹಳ ಅಂದ್ರೆ ಶ್ರೀಲಂಕಾದವರು, ನಿಮಗೆ ಗೊತ್ತಿರುತ್ತೆ ಬಹಳಷ್ಟು ಜನರಿಗೆ. ಅವರು ಒಂದು ಮಾತನ್ನ ಹೇಳಿದ್ದಾರೆ ಈ ಸಂಬಂಧಪಟ್ಟಂಗೆ, ಅದನ್ನ ಕೋಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ ನಾನು. ಅವರೇನು ಹೇಳ್ತಾರೆ ಅಂತ. ಬೌದ್ಧ ಪ್ರಭಾವವು ಉಚಿತ ಶಿಕ್ಷಣವನ್ನು ಎಲ್ಲರಿಗೂ ದೊರೆಯುವಂತೆ ಮಾಡಿತು. ಎಲ್ಲೆಲ್ಲಿ ಭಿಕ್ಕುಗಳ ಮತ್ತು ಭಿಕ್ಕುಣಿಯರ ನಿವಾಸಗಳಿದ್ದವೋ ಅಲ್ಲೆಲ್ಲ ಹತ್ತಿರದಲ್ಲಿ ವಾಸಿಸುವವರಿಗೆಲ್ಲ ಶಿಕ್ಷಣದ ವ್ಯವಸ್ಥೆ ಇರುತ್ತಿತ್ತು ಅಂತ ಅವರು ಹೇಳ್ತಾರೆ. ಎಲ್ಲೆಲ್ಲಿ ಭಿಕ್ಕುಗಳ ಮತ್ತು ಭಿಕ್ಕುಣಿಯರ ನಿವಾಸಗಳಿದ್ದವೋ ಅಲ್ಲೆಲ್ಲ ಹತ್ತಿರದಲ್ಲಿ ವಾಸಿಸುವವರಿಗೆಲ್ಲ ಶಿಕ್ಷಣದ ವ್ಯವಸ್ಥೆ ಇರುತ್ತಿತ್ತು ಅಂತ ಅವರು ಹೇಳ್ತಾರೆ. ಈ ಒಂದು ರೀತಿಯಲ್ಲಿ ಬೌದ್ಧ ಭಿಕ್ಕುಗಳು ತಾವೆಲ್ಲೆಲ್ಲಿ ಇರ್ತಾರೆ ಅಲ್ಲೆಲ್ಲವೂ ಕೂಡ ಜನರನ್ನ ಎನ್ಲೈಟನ್ ಮಾಡುವಂತ, ಎಜುಕೇಟ್ ಮಾಡುವಂತಹ ಒಂದು ಪವಿತ್ರವಾದಂಥ ಕೆಲಸದಲ್ಲಿ ಅವರು ತೊಡಗಿಸ್ಕೊಂಡು, ಇದು ಸಾಮಾನ್ಯ ವಿಷಯವಲ್ಲ, ಬಹಳ ತುಂಬಾ ದೊಡ್ಡವಾದ ಒಂದು ಕೊಡುಗೆ ಭಾರತ ದೇಶಕ್ಕೆ ಅಥವಾ ಜಗತ್ತಿಗೆ ಒಂದು ದೊಡ್ಡ ಕೊಡುಗೆ ಅಂತ ನಾವು ಹೇಳ್ಬೋದು. ಹಾಗೇನಿದೆ ಪೂರಕವಾಗಿ ಅವ್ರದ್ದು ಇನ್ನೂ ಒಂದು ಸ್ಟೇಟ್ಮೆಂಟ್ ಇದೆ. ಅವ್ರು ಹೇಳ್ತಾರೆ, ಬೌದ್ಧ ಸನ್ಯಾಸಿಗಳ ಪ್ರತಿಯೊಂದು ನಿವಾಸವು ಒಂದು ಶಾಲೆಯಾಗಿತ್ತು. ಆ ರೀತಿಯಲ್ಲಿ ಅವರು ತಮ್ಮ ಒಂದು ನಿವಾಸಗಳನ್ನ ಒಂದು ವಿದ್ಯಾಕೇಂದ್ರಗಳನ್ನಾಗಿ ಮಾಡಿಕೊಂಡಿದ್ದರು ಅಂತೇಳಿ ಅವರು ಹೇಳ್ತಾರೆ. ಅದರ ಜೊತೆಗೆ ಬೌದ್ಧ ಧಮ್ಮವು ಭಾರತಕ್ಕೆ ಉಚಿತ ಸಾಮಾನ್ಯ ಶಿಕ್ಷಣ ವ್ಯವಸ್ಥೆಯನ್ನು ಪರಿಚಯಿಸಿತು. ಅಧ್ಯಾಪಕರು ತಮ್ಮ ಕೆಲಸವನ್ನು ಲಾಭಕ್ಕಾಗಿ ಮಾಡದೆ ಅದರ ಮೇಲಿನ ಪ್ರೀತಿಗಾಗಿ ಮಾಡಿರುವುದು ವ್ಯವಸ್ಥೆ ಯಶಸ್ಸನ್ನು ಖಾತರಿಪಡಿಸಿತು. ಅಕ್ಕಪಕ್ಕದಲ್ಲಿ ಹೊಸ ಸಂಸ್ಕೃತಿಗೆ ತಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸಿಕೊಂಡ ಮಹಿಳಾ ಬೌದ್ಧರಿಗೆ ವಿಹಾರಗಳು, ನಿವಾಸಗಳು ಬೆಳೆದವು. ಸ್ತ್ರೀ ಶಿಕ್ಷಣವು ಪುರುಷರ ಶಿಕ್ಷಣದಷ್ಟೇ ಜನಪ್ರಿಯ ಮತ್ತು ಸಮಾನ ಮಾನ್ಯತೆ ಪಡೆಯಿತು. ಭಾರತದಲ್ಲಿ ಮಾತ್ರವಲ್ಲ, ಬೌದ್ಧ ಧಮ್ಮವನ್ನು ಪರಿಚಯಿಸಿದ ಅಥವಾ ಅಳವಡಿಸಿಕೊಂಡ ಎಲ್ಲಾ ದೇಶಗಳಲ್ಲಿಯೂ ಸಹ ಪುರುಷರು ಮತ್ತು ಸ್ತ್ರೀ ಶಿಕ್ಷಣವು ಸಮಾನವಾಗಿ ಅಭಿವೃದ್ಧಿಗೊಂಡಿತು ಅಂತ ಹೇಳಿ ಜೋಯ್ಸಾ ಪಂಡಿತರು ಈ ಬಗ್ಗೆ ಹೇಳಿದ್ದಾರೆ. ಅದರ ಜೊತೆಗೆ ಶಿಕ್ಷಣದ ಹರಡುವಿಕೆಯು ಬೌದ್ಧ ಧಮ್ಮವನ್ನು ಪರಿಚಯಿಸಿದ ದೇಶಗಳಲ್ಲಿ
ಬೌದ್ಧ ವಿಶ್ವವಿದ್ಯಾನಿಲಯಗಳ ಸ್ಥಾಪನೆಗೆ ಕಾರಣವಾಯಿತು. ನಳಂದದ ಪ್ರಾಚೀನ ವಿಶ್ವವಿದ್ಯಾನಿಲಯವು ಉಪನ್ಯಾಸ ಸಭಾಂಗಣಗಳು ಮತ್ತು ದೊಡ್ಡ ಕಟ್ಟಡವನ್ನು ಹೊಂದಿದ್ದು ಅಲ್ಲಿ 10,000 ವಿದ್ಯಾರ್ಥಿಗಳು ವಾಸಿಸುತ್ತಿದ್ದರು. ವಿಶ್ವವಿದ್ಯಾನಿಲಯಕ್ಕೆ ನೂರಾರು ಹಳ್ಳಿಗಳ ಆದಾಯವನ್ನು ಬಳಸಲಾಯಿತು. ನಳಂದವು ವಿದ್ಯಾರ್ಥಿಗಳು, ತರ್ಕಶಾಸ್ತ್ರಜ್ಞರು, ತತ್ವಜ್ಞಾನಿಗಳು, ಕವಿಗಳು ಮತ್ತು ಕಲಾವಿದರ ನೆಲೆಯಾಗಿತ್ತು ಅಂತ ಹೇಳಿ ಅವರು ಅಭಿಪ್ರಾಯ ಪಡ್ತಾರೆ. ನಳಂದದಂತೆಯೇ ಭಾರತದ ವಿವಿಧ ಭಾಗಗಳಲ್ಲಿ ಅನೇಕ ವಿಶ್ವವಿದ್ಯಾನಿಲಯಗಳು ಹುಟ್ಟಿಕೊಂಡವು. ಅದರಲ್ಲಿ ಗಂಗೆ ವಿಕ್ರಮಶಿಲಾ ವಿಶ್ವವಿದ್ಯಾನಿಲಯ ಕೂಡ ಒಂದು ಅಂತ ಹೇಳ್ತಾರೆ. ಹಾಗೆ ಚೀನಾ, ಜಪಾನ್, ಕಾಂಬೋಡಿಯಾ, ಗ್ರೀಸ್, ಟಿಬೆಟ್, ಸಿಲೋನ್, ಬರ್ಮಾ, ಸಿಯಾಮ್ ಮತ್ತು ಪ್ರಪಂಚದ ಅನೇಕ ಭಾಗಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಓದಲು ಬರುತ್ತಿದ್ದರು ಅಂತೇಳಿ ಅವರು ಹೇಳಿದ್ದಾರೆ. ಸೊ ಜಸ್ಟ್ ನಾನು ಕೋಟ್ ಮಾಡಿದೆ ಅಷ್ಟೇ ನಿಮಗೆ. ಅಂದ್ರೆ ಆವತ್ತಿನ ಭಿಕ್ಕು ಸಂಘ ಭಾರತೀಯರನ್ನ ಎಜುಕೇಟ್ ಮಾಡುವಂತಹ ಒಂದು ಕೆಲಸದಲ್ಲಿ ನಿರತರಾಯಿತು. ಅವರು ಎಜುಕೇಟ್ ಮಾಡಿದ್ರು. ಏನು ಎಜುಕೇಟ್ ಮಾಡಿದ್ರು, ಏನನ್ನ ಹೇಳ್ಕೊಟ್ರು, ಅದನ್ನ ಸ್ವಲ್ಪ ನಾನು ಬಿಡಿಸಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಏನು ಹೇಳ್ಕೊಡ್ತಾ ಇದ್ರು ಅಂತ. ಆವತ್ತಿನ ಶಿಕ್ಷಣ 2 ರೀತಿಯಲ್ಲಿ ಇರ್ತಾ ಇತ್ತು. ಒಂದು, ಬೇರೆಯವರಿಗೆ ಅಂದ್ರೆ ತಮ್ಮ ವಿಹಾರದ ಅಥವಾ ಭಿಕ್ಕು ನಿವಾಸದ ಸುತ್ತಮುತ್ತ ಇರುವಂತ ಜನರಿಗೆ ಎಜುಕೇಟ್ ಮಾಡುವಂತ ಒಂದು ಕೆಲಸ ಒಂದು, ಮತ್ತು ಸ್ವತಃ ಭಿಕ್ಕುಗಳು ಮತ್ತು ಅಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಧ್ಯಾನದಲ್ಲಿ ನಿರತರಾಗುವುದು ಮತ್ತು ತಮ್ಮ ಮನಸ್ಸನ್ನ ಅತ್ಯಂತ ಉನ್ನತವಾದ ಮಟ್ಟಕ್ಕೆ ಬೆಳೆಸುವಂತ ಒಂದು ಕೆಲಸದಲ್ಲಿ ತೊಡಗುವುದು. ಈ ರೀತಿಯಲ್ಲಿ 2 ರೀತಿಯ ಒಂದು ಶಿಕ್ಷಣದ ವ್ಯವಸ್ಥೆ ಇತ್ತು ಅಂತ ಇಲ್ಲಿ ಜೋಯ್ಸ್ ಸಾಹೇಬರು ಹೇಳ್ತಾರೆ. ಮೊದಲನೇದಾಗಿ, ಬೇರೆಯವರಿಗೆ ಶಿಕ್ಷಣವನ್ನು ಕೊಡುವಾಗ ಅಲ್ಲಿ ವಿವಿಧ ಶಾಸ್ತ್ರಗಳನ್ನ ಕಲಿಸಲಾಗ್ತಿತ್ತು. ಗಣಿತ ಶಾಸ್ತ್ರವನ್ನು ಕಲಿಸಲಾಗ್ತಾ ಇತ್ತು, ವಿಜ್ಞಾನವನ್ನು ಕಲಿಸಲಾಗ್ತಾ ಇತ್ತು, ಮತ್ತು ಅಶ್ವ, ಗಜ, ಕೃಷಿ, ಶಿಲ್ಪಕಲೆ, ಕವಿತೆ ಮತ್ತು ಮಾರ್ಷಿಯಲ್ ಆರ್ಟ್ಸ್ ಅಥವಾ ಅಂಗ ಸಾಧನೆ, ಇದಕ್ಕೆ ಸಂಬಂಧಪಟ್ಟ ವಿವಿಧ ರೀತಿಯ ಜ್ಞಾನವನ್ನ ವಿದ್ಯಾರ್ಥಿಗಳಿಗೆ, ಸುತ್ತಮುತ್ತಲ ಜನಗಳಿಗೆ ಕಲಿಸುವಂತ ಒಂದು ವ್ಯವಸ್ಥೆ ಇತ್ತು ಅಂತ ಚರಿತ್ರೆ ಹೇಳುತ್ತೆ. ಹಾಗೇನೆ ಆವತ್ತು 16ನೇ ವಯಸ್ಸಿಗೆ ಬರೋಷ್ಟರೊಳಗಡೆ ಯಾವುದೇ ವಿದ್ಯಾರ್ಥಿ ತನ್ನೆಲ್ಲ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸುವಂತ ಒಂದು ವ್ಯವಸ್ಥೆ ಇತ್ತು ಅನ್ನೋದು ಕೂಡ ನಮಗೆ ಮಾಹಿತಿ ಸಿಗುತ್ತೆ. ತಮಗೆಲ್ಲ ಗೊತ್ತಿದೆ, ಸಿದ್ಧಾರ್ಥ ಗೌತಮ 16ನೇ ವಯಸ್ಸಿಗೆ ಬರೋ ವೇಳೆಗೆ ಎಲ್ಲ ವಿದ್ಯೆಗಳನ್ನು ಕೂಡ ಕಲ್ತಿದ್ದನ್ನ ನೀವೆಲ್ಲರೂ ಕೂಡ ಬುದ್ಧ ಚರಿತ್ರೆಯಲ್ಲಿ ನಾವೆಲ್ಲ ಓದಿದ್ದೇವೆ. ಹಾಗೆಯೇ ಆ ಬನಾರಸ್ ನ ರಾಜ ಒಬ್ಬ ಇರ್ತಾನೆ, ಅವನ ಮಗ ಒಬ್ಬ ಜನಸಂಧ ಅಂತ. ಅವನು ವಿದ್ಯೆಯನ್ನ ಕಲ್ತುಕೊಂಡು 16ನೇ ವಯಸ್ಸಿಗೆ ಮುಗಿಸ್ಕೊಂಡು ಊರಿಗೆ ಬಂದಾಗ ಅವರಪ್ಪ ತುಂಬಾ ಸಂತೋಷದಿಂದ ನನ್ನ ಮಗ ಇಷ್ಟೊಂದು ವಿದ್ಯೆ ಕಲ್ತು ಬಂದಿದ್ದಾನೆ ಅಂತೇಳಿ ಊರಿಗೆಲ್ಲ ಊಟ ಹಾಕಿದ್ನಂತೆ. ಮತ್ತು ತನ್ನ ಜೈಲುಗಳಲ್ಲಿ ಯಾರ್ಯಾರು ಅರೆಸ್ಟ್ ಆಗಿದ್ರು ಕೈದಿಗಳು, ಅವರೆಲ್ಲರಿಗೂ ಕೂಡ ಕ್ಷಮಿಸಿ ಅವ್ರನ್ನ ಬಿಡುಗಡೆಗೊಳಿಸಿದ ಅಂತ ಚರಿತ್ರೆ ಹೇಳ್ತದೆ. ಅಂದ್ರೆ ಅದು ಅಷ್ಟೊಂದು ಪ್ರಮುಖವಾದಂತ ಒಂದು ವ್ಯವಸ್ಥೆ ಆಗಿತ್ತು ಶಿಕ್ಷಣ ಕಲಿಯೋದು. ಅದರಲ್ಲೂ 16ನೇ ವಯಸ್ಸು ಒಳಗಡೆಗೆ ಶಿಕ್ಷಣ ಕಲಿಯೋದು ಅನ್ನೋದಕ್ಕೆ ಜಸ್ಟ್ ಇದೊಂದು ಉದಾಹರಣೆಯನ್ನು ತಮ್ಮ ಗಮನಕ್ಕೆ ತಂದೆ. ಕೇಳಿಸ್ತಾ ಇಲ್ವಾ ಮೈಕ್? ಓಕೆ. ಈ ಸಂದರ್ಭದಲ್ಲಿ ಬೋಧಕರು, ಅಲ್ಲಿದ್ದಂತ ಟೀಚರ್ಸ್ ಅಥವಾ ಭಿಕ್ಕುಗಳು, ಅವರ ಒಂದು ಕರ್ತವ್ಯಗಳೇನಾಗಿತ್ತು, ಅವರು ಏನು ಓದ್ತಾ ಇದ್ರು, ಅವ್ರು ಏನು ಬೋಧಿಸ್ತಾ ಇದ್ರು, ಅವ್ರು ಹೆಂಗೆ ಬೋಧಿಸ್ತಾ ಇದ್ರು ಅನ್ನೋದಕ್ಕೆ ಜಸ್ಟ್ ಒಂದು ಸ್ಟೇಟ್ಮೆಂಟ್ ತಮ್ಮ ಗಮನಕ್ಕೆ ನಾನು ತರೋದಕ್ಕೆ ಇಷ್ಟಪಡ್ತೇನೆ. ನೋಡಿ, ಬೋಧಕರ ಕರ್ತವ್ಯಗಳೆಂದರೆ ತಮ್ಮ ವಿದ್ಯಾರ್ಥಿಗಳನ್ನು ಪ್ರೀತಿಸುವುದು, ವಿದ್ಯಾರ್ಥಿಗಳಿಗೆ ತಿಳಿದಿಲ್ಲದಿರುವುದನ್ನು ತಿಳಿಸುವುದು, ಅವರು ಈಗಾಗಲೇ ಹೊಂದಿರುವ ಜ್ಞಾನವನ್ನು ಪರಿಷ್ಕಾರಗೊಳಿಸುವುದು, ವಿದ್ಯಾರ್ಥಿಗಳಿಂದ ಜ್ಞಾನವನ್ನು ಮರೆಮಾಚದಿರುವುದು, ಅವರ ಉತ್ತಮ ಗುಣಗಳನ್ನು ಹೊಗಳುವುದು ಮತ್ತು ಅವರಿಗೆ ಸುರಕ್ಷತೆಯನ್ನು ಒದಗಿಸುವುದು ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಅಂದ್ರೆ ಬೋಧಕರು ಆ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಮತ್ತು ವಿದ್ಯಾರ್ಥಿಗಳು ಹೇಗಿರ್ತಾ ಇದ್ರು ಅಂದಾಗ, ಬೋಧಕರು ಬಂದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಸನಗಳಿಂದ ಎದ್ದು ನಿಂತು ಗೌರವವನ್ನು ಸಲ್ಲಿಸುತ್ತಾರೆ ಮತ್ತು ಕಲಿಯಲಿಕ್ಕೆ ಅತ್ಯಂತ ಉತ್ಸಾಹದಿಂದ ಭಾಗವಹಿಸುತ್ತಾರೆ ಅಂತಕ್ಕಂಥ ಒಂದು ಮಾತನ್ನ ಚರಿತ್ರೆಯಲ್ಲಿ ಹೇಳಲಾಗಿದೆ.
ಹಾಗೆ ಇದಕ್ಕೆ ಪೂರಕವಾಗಿ ನೀವು ಗಮನಿಸಿರ್ತೀರಾ, ಸಿಗಾಲೋವದ ಸುತ್ತ ಅಂತಕ್ಕಂಥ ಒಂದು ಕೃತಿಯಲ್ಲಿ ಆವತ್ತಿನ ಒಂದು ಶಿಕ್ಷಣದ ಕ್ರಮ ಹೇಗಿತ್ತು ಅನ್ನೋದಕ್ಕೆ ಒಂದು ಎರಡು ಕೋಟನ್ನು ನಾನು ನಿಮಗೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ಬೋಧಕರ ಕರ್ತವ್ಯ ಅಥವಾ ಪೋಷಕರಾದವರು, ಮಕ್ಕಳಾದವರು ಎಜುಕೇಶನ್ ಬಗ್ಗೆ ಯಾವ ತರ ಇರ್ತಾ ಇತ್ತು ಅಂತ ನೋಡಿ. ಗುರುಗಳಾದವರು ಶಿಷ್ಯನನ್ನು ವಿನೀತನನ್ನಾಗಿ ಮಾಡಬೇಕು. ತಾನು ಕಲಿಸುವ ಕುಶಲಕಲೆ ವಿದ್ಯೆಗಳನ್ನು ಆತನು ಸಂಪೂರ್ಣ ಗ್ರಹಿಸುವಂತೆ ಅಭ್ಯಾಸ ಮಾಡಿಸಬೇಕು. ಮಿತ್ರರು, ಸಹವರ್ತಿಗಳು ಅವನ ಬಗೆಗೆ ಒಳ್ಳೆಯ ಮಾತನ್ನೇ ಆಡುವಂತೆ ಬೆಳೆಸಬೇಕು. ಭವಿಷ್ಯದಲ್ಲಿ ಅವನು ಎಲ್ಲಾ ರೀತಿಯಿಂದಲೂ ರಕ್ಷಿಸಿಕೊಳ್ಳಲು ಅರ್ಹನಾಗಿರುವಂತೆ ಬೆಳೆಸಬೇಕು. ಆ ತರದ ಒಂದು ಕರ್ತವ್ಯವನ್ನು ಬೋಧಕರು ಹೊಂದಿದ್ರು ಆವತ್ತು. ಹಾಗೆ ಸ್ಟೂಡೆಂಟ್ಸ್, ಶಿಷ್ಯರಾದಂಥವರು, ಗುರುಗಳು ಬಂದಾಗ ಎದ್ದು ನಿಲ್ಲಬೇಕು, ಅವರ ಹತ್ತಿರವಿದ್ದು ಸೇವೆ ಮಾಡಬೇಕು, ಅವರ ಪರಿಚಾರಿಕೆಯನ್ನು ಮಾಡಬೇಕು, ಅವರ ಶುಶ್ರೂಷೆಯನ್ನು ಮಾಡಬೇಕು, ಅವರು ಕಲಿಸುವುದನ್ನು ಸರಿಯಾಗಿ ಗ್ರಹಿಸಬೇಕು ಅಂತೇಳಿ ಒಂದು ನಿಯಮವನ್ನ ಬುದ್ಧರು ಸಿಗಾಲೋವದ ಸುತ್ತದಲ್ಲಿ ನಿಮಗೆ ಹೇಳ್ತಾರೆ. ಅಂತ ಒಂದು ರೀತಿಯಲ್ಲಿ ಬೋಧಕರ ಕರ್ತವ್ಯಗಳು ಮತ್ತು ವಿದ್ಯಾರ್ಥಿಗಳ ಕರ್ತವ್ಯಗಳು ಇದ್ದವು ಅಂತ ಹೇಳಲಾಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ಆವತ್ತಿನ ಒಂದು ಬೌದ್ಧ ಧರ್ಮದ ಒಂದು ಪ್ರಚಾರ ಅಥವಾ ಭಿಕ್ಷು ಸಂಘ ಎಲ್ಲರನ್ನ ಎನ್ಲೈಟನ್ಮೆಂಟ್ ಮಾಡಿದ ಪರಿಣಾಮ, ಎಲ್ಲರಿಗೆ ಜ್ಞಾನವನ್ನು ನೀಡಿದ ಪರಿಣಾಮವಾಗಿ ಬಹಳ ದೊಡ್ಡ ಒಂದು ಪಂಡಿತ ಪಡೆ, ತುಂಬಾ ಜ್ಞಾನಿಗಳ ಒಂದು ಪಡೆ ಭಾರತದಾದ್ಯಂತ ಸೃಷ್ಟಿಯಾಯಿತು. ಅದರಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಆನಂದ, ಸಾರಿಪುತ್ತ, ಮೊಗ್ಗಲಾನ, ಅಸ್ಸಾಜಿ ಮತ್ತು ರಾಹ ಅಂತಕ್ಕಂಥ ಒಂದು ಭಿಕ್ಕುಗಳು, ಧಮ್ಮದಿನ್ನ, ಮತ್ತೆ ಸುಕ್ಕ, ಬದ್ಧ ಕುಂಡಲಕೇಶ ಮತ್ತು ಸಚ್ಚಕ ಮತ್ತು ಖೇಮ ಮತ್ತು ಕಿಸಾಗೋತಮಿ, ಅಂಬಪಾಲಿ, ಅದ್ದಕಾಸಿ, ಈ ರೀತಿಯ ಸುಮಾರು 73 ಜನ ಸಾಧಕಿಯರ ಒಂದು ಲಿಸ್ಟ್ ಅನ್ನೇ ನೀವು ಕಾಣಬಹುದು. ಆದ್ರೆ ಅದನ್ನ ಓದ್ತೀನಿ, ಅದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನೋಡಿ ಯಾವ ತರ ಇತ್ತು ಆವತ್ತಿನ ಒಂದು ಬೌದ್ಧರ ಒಂದು ವಿದ್ಯೆಯ ಫಲವಾಗಿ ಹೆಂಗೆ ಜನರು ಸೃಷ್ಟಿಯಾದರು ಅಂತ ನೋಡಿ. ಅತ್ಯಂತ ದೀರ್ಘಕಾಲ ಭಿಕ್ಕುಣಿಯಾಗಿದ್ದು ರಾಜರು, ಸಾಮಾನ್ಯ ಜನರ ಗೌರವಕ್ಕೆ ಪಾತ್ರರಾಗಿದ್ದಂತಹ ಪ್ರಜಾಪತಿ, ಮಹಾಪ್ರಜಾಪತಿ ಗೌತಮಿ, ಅತ್ಯಂತ ಜ್ಞಾನಿ ಹಾಗೂ ಅರಿವುಳ್ಳ ಭಿಕ್ಕುಣಿ ಖೇಮ, ಅತಿ ಮಾನುಷ ಶಕ್ತಿಗಳನ್ನು ಹೊಂದಿ ದಿವ್ಯ ಶಕ್ತಿಗಳನ್ನು ಬರಮಾಡಿಕೊಳ್ಳಬಲ್ಲ ಭಿಕ್ಕುಣಿ ಉಪ್ಪಲವಣ್ಣ, ತಪಸ್ಸಿನ 11 ನಿಯಮಗಳನ್ನು ಅತ್ಯಂತ ಕಟ್ಟುನಿಟ್ಟಾಗಿ ಅನುಸರಿಸುವ ಭಿಕ್ಕುಣಿ ಕಿಸಾಗೋತಮಿ, ದಿವ್ಯ ದೃಷ್ಟಿಯನ್ನು ಹೊಂದಿರುವ ಸಕುಲ, ಮನಸ್ಸು ಸ್ವಲ್ಪವೂ ವಿಚಲಿತವಾಗದಂತೆ ಧ್ಯಾನಮಗ್ನಳಾಗಿರುವ ಭಿಕ್ಕುಣಿ ಸಾಮ, ಅರ್ಥವನ್ನು ಸೂಕ್ತವಾಗಿ ವಿಶ್ಲೇಷಿಸಿ ಧಮ್ಮ ಮಾರ್ಗವನ್ನು ಬೋಧನೆ ಮೂಲಕ ಬೆಳೆಸುತ್ತಿರುವವಳು ಪದುಮರಂಜನ, ಶಿಸ್ತನ್ನು ಎಳ್ಳಷ್ಟೂ ಉಲ್ಲಂಘಿಸದೆ ಅತ್ಯಂತ ಗೌರವಪೂರ್ವಕವಾಗಿ ಎತ್ತಿ ಹಿಡಿಯುವವಳು ಪಟಾಚಾರ, ತನ್ನ ಅಚಲವಾದ ನಂಬಿಕೆಯಿಂದಲೇ ನಿಬ್ಬಾಣವನ್ನು ಸಾಧಿಸಿಕೊಂಡವಳು ಬದ್ಧ ಕಚ್ಚಾನ, ಪುನರ್ಜನ್ಮಗಳ ಸಂಪೂರ್ಣ ಜ್ಞಾನವುಳ್ಳವಳು ಬದ್ಧ ಕಾಪಿಲಾನಿ, ಸಾಮಾನ್ಯ ಜನರನ್ನು ಸರಿಯಾದ ಬೋಧನೆ ಮೂಲಕ ಧಮ್ಮ ಮಾರ್ಗಕ್ಕೆ ಕರೆತರುತ್ತಿರುವವಳು ಸೋನಾ, ಧಮ್ಮದ ಅರ್ಥವನ್ನು ಅದರ ವಿಭಿನ್ನ ವಿಚಾರಗಳನ್ನು ಕುರಿತು ಚರ್ಚಿಸಬಲ್ಲ ಮತ್ತು ಸರಿಯಾಗಿ ಬೋಧಿಸಬಲ್ಲ ಶಕ್ತಿ ಇರುವವಳು ಧಮ್ಮದಿನ್ನ. ಹೀಗೆ ಒಂದು ಸಾಲಾದಂತ ಒಂದು ವಿದ್ವಾಂಸರಾದ ಪುರುಷರು ಮತ್ತು ಮಹಿಳೆಯರು. ನಿಮ್ಗೆ ನೆನಪಿರ್ಲಿ, ಆ ಒಂದು ಸಂದರ್ಭದಲ್ಲಿ ಇನ್ನು ಯಾವ್ಯಾವ ಧರ್ಮಗಳ ಒಂದು ಅಸ್ತಿತ್ವದಲ್ಲಿದ್ವೋ ಅವು ಯಾವ ಧರ್ಮದಲ್ಲೂ ಇಷ್ಟು ಮಹಿಳಾ ಪಂಡಿತರನ್ನ ಅಥವಾ ಪುರುಷ ಪಂಡಿತರನ್ನ ನೀವು ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಜನರನ್ನ ಬೌದ್ಧ ಧರ್ಮ ಸೃಷ್ಟಿಸಿತು. ಬೌದ್ಧ ಧರ್ಮ ನೀಡಿದ ಎಜುಕೇಶನ್ ಅಥವಾ ಬೌದ್ಧ ಧರ್ಮ ನೀಡಿದ ಶಿಕ್ಷಣ ಅಷ್ಟು ಜನರ ಒಂದು ಪ್ರತಿಭಾವಂತರನ್ನ ಸೃಷ್ಟಿಸಿತು. ಮತ್ತು ಜನರನ್ನ ಎಷ್ಟು ಕ್ರಿಯಾಶೀಲರನ್ನಾಗಿ, ಎಷ್ಟು ಆಕ್ಟಿವ್ ಆಗಿ, ಅವ್ರನ್ನ ಎಷ್ಟು ಒಂದು ರೀತಿ ಸೃಜನಶೀಲರನ್ನಾಗಿ ತಯಾರು ಮಾಡಲಾಯಿತು ಅನ್ನೋದಕ್ಕೆ ಒಂದೆರಡು ಸಿಗಾಲೋವದ ಸುತ್ತದಲ್ಲಿ ಒಂದೆರಡು ಬುದ್ಧರ ಒಂದೆರಡು ಹೇಳಿಕೆಗಳಿವೆ. ನಾನು ಅದನ್ನ ತಮ್ಮ ಮುಂದೆ ಓದೋದಕ್ಕೆ ಇಷ್ಟಪಡ್ತೀನಿ. ನೋಡಿ, ನೀವೆಲ್ಲ ಕೇಳಿರ್ತೀರ ಅದು, ಆದ್ರೆ ಈ ಸಂದರ್ಭದಲ್ಲಿ ಹೇಳ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ.
ಎಷ್ಟು ಕ್ರಿಯಾಶೀಲರನ್ನಾಗಿ ಮಾಡಲಾಯಿತು ಎಜುಕೇಶನ್ ಮೂಲಕ ಜನರನ್ನ ಅಂತ ನೀವು ಇದನ್ನು ಕೇಳಿರ್ತೀರಾ. ಚಳಿಯೂ ಈಗ ಹೆಚ್ಚಾಗಿದೆ, ಅಥವಾ ಶಕೆಯೂ ಈಗ ಹೆಚ್ಚಾಗಿದೆ, ಅಥವಾ ಈಗ ಸಮಯವಾಗಿಲ್ಲ, ಅಥವಾ ಈಗ ಸಮಯ ಮುಗಿದು ಹೋಯಿತು. ಹೀಗೆ ಹಲವಾರು ನೆಪಗಳನ್ನು ಹೇಳಿಕೊಳ್ಳುತ್ತಾ ಮಾಡಬೇಕಾದ ಕೆಲಸಗಳನ್ನು ಸರಿಯಾದ ಸಮಯದಲ್ಲಿ ಮಾಡದೆ ಕಾಲವನ್ನು ವ್ಯರ್ಥವಾಗಿ ಕಳೆಯುವವರು ಸಂಪತ್ತನ್ನು ಕಳೆದುಕೊಳ್ಳುತ್ತಾರೆ, ಮತ್ತು ಬರಬೇಕಾದ ಸಂಪತ್ತನ್ನು ಕೂಡ ತಪ್ಪಿಸಿಕೊಳ್ಳುತ್ತಾರೆ ಅಂತ ಬುದ್ಧ ಹೇಳಿರುವಂತ ಒಂದು ಮಾತಿದೆ. ಹಾಗೆಯೇ ಶೀತ, ಉಷ್ಣ ಮುಂತಾದವು ತೃಣಮಾತ್ರದವು ಎಂದು ತಿಳಿದು ಮಾಡಬೇಕಾದ ಕೆಲಸವನ್ನು ಯಾರು ಸರಿಯಾಗಿ ಮಾಡುತ್ತಾರೋ ಅವರು ಎಂದೂ ಸುಖದಿಂದ ವಂಚಿತರಾಗುವುದಿಲ್ಲ. ಅಂದ್ರೆ ಅವರು ಸದಾ ಸುಖಿಗಳಾಗಿರುತ್ತಾರೆ ಅಂತ ಬುದ್ಧರು ಹೇಳ್ತಾರೆ. ಸೊ ಹೀಗೆ ಎಜುಕೇಶನ್ ಮೂಲಕ, ಅಂದ್ರೆ ಶಿಕ್ಷಣದ ಮೂಲಕ, ಈ ತರದ ಒಂದು ಮಾತುಗಳ ಮೂಲಕ ಆವತ್ತಿನ ಭಾರತದ ಜನರನ್ನ ಕ್ರಿಯಾಶೀಲರನ್ನಾಗಿಸುವಂತಹ, ಬಡಿದೆಬ್ಬಿಸುವಂತಹ ಮತ್ತು ಸೃಜನಶೀಲರನ್ನಾಗಿಸುವ ಕೆಲಸವನ್ನ ಬೌದ್ಧ ಧರ್ಮ ಮಾಡಿಕೊಂಡು ಬಂದಿದೆ. ಇದಕ್ಕೆ ತುಂಬಾ ಒಂದಷ್ಟು ತುಂಬಾ ಎವಿಡೆನ್ಸ್ ಇದೆ. ಎಲ್ಲವನ್ನು ಓದಕ್ಕಾಗಲ್ಲ, ಅಷ್ಟೊಂದು ಎವಿಡೆನ್ಸ್ ಇದೆ. ಮತ್ತು ವಿಶೇಷವಾಗಿ ನೀವು ತುಂಬಾ ಜನ ಪೋಷಕರಿದ್ದೀರಾ. ಇಲ್ಲೇ ಸಿಗಾಲೋದ ಸುತ್ತದಲ್ಲಿ ಪೋಷಕರು ಏನ್ ಮಾಡಬೇಕು, ಮಕ್ಕಳು ಏನ್ ಮಾಡಬೇಕು ಅನ್ನೋದಕ್ಕೂ ಒಂದಷ್ಟು ಮಾಹಿತಿ ಇದೆ, ನೀವು ಕೇಳಿರ್ತೀರ. ಪೋಷಕರಿಗೆ ಭಗವಾನ್ ಬುದ್ಧರು ಏನ್ ಹೇಳಿದ್ದಾರೆ ಅಂದ್ರೆ, ಅವನು ಅಥವಾ ಅವಳು ಅಂದ್ರೆ ತಮ್ಮ ಮಕ್ಕಳು ಪಾಪವನ್ನು ಮಾಡದಂತೆ ನೋಡಿಕೊಳ್ಳಬೇಕು, ಸದಾ ಪುಣ್ಯ ಕಾರ್ಯಗಳನ್ನು ಮಾಡುವಂತೆ ಸದಾ ಪ್ರೋತ್ಸಾಹಿಸಬೇಕು, ಮತ್ತು ಮುಂದಿನ ಭವಿಷ್ಯಕ್ಕಾಗಿ ಯಾವುದಾದರೂ ಕುಶಲ ಕಲೆಯನ್ನು ಕಲಿಸಬೇಕು. ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ನಾನು ತಂದ್ಕೋತೀನಿ. ಆದ್ರೆ ಮಕ್ಕಳಿಗೆ ತಂದೆ ತಾಯಿಗಳು ಅವರ ಫ್ಯೂಚರ್ಗೆ, ಅವರ ಭವಿಷ್ಯಕ್ಕೆ ಯಾವುದಾದ್ರೂ ಒಂದು ಕುಶಲ ಕಲೆ, ಒಂದು ಸ್ಕಿಲ್ ಅನ್ನ ಕಲಿಸಬೇಕು ಅಂತ ಹೇಳ್ತಾರೆ. ಮತ್ತು ತಕ್ಕ ಕನ್ಯೆಯನ್ನು ಸಕಾಲದಲ್ಲಿ ತಂದು ಮಕ್ಕಳ ಮದುವೆ ಮಾಡಬೇಕು, ಮತ್ತು ಸಕಾಲದಲ್ಲಿ ತಮ್ಮ ಆಸ್ತಿಯನ್ನು ಅವರಿಗೆ ವಹಿಸಿಕೊಡಬೇಕು ಅಂತೇಳಿ ಬುದ್ಧರು ಪೋಷಕರಿಗೆ ಹೇಳಿದ್ದಾರೆ. ಹಾಗೆ ಮಕ್ಕಳಿಗೂ ಕೂಡ ಏನು ಹೇಳ್ತಾರೆ ಅಂದ್ರೆ, ಮಕ್ಕಳಾದವರು ತಮ್ಮ ಮಾತಾಪಿತರನ್ನು ಅವರಿಗೆ ಅಗತ್ಯವಾದ ಸೇವೆಯನ್ನು ಮಾಡಬೇಕು, ಮತ್ತು ಮಕ್ಕಳಿಂದ ಯಾವ್ಯಾವ ಕರ್ತವ್ಯಗಳನ್ನು ನೆರವೇರಿಸಬೇಕು ಆ ಎಲ್ಲ ಕರ್ತವ್ಯಗಳನ್ನು ಪೂರೈಸಬೇಕು, ಮತ್ತು ಅವರ ವಂಶವನ್ನು ಬೆಳೆಸಬೇಕು, ಅವರ ಆಸ್ತಿಯನ್ನು ಸರಿಯಾಗಿ ಭಾಗ ಮಾಡಿಕೊಳ್ಳಬೇಕು. ಅವರು ಕಾಲವಾದ ಮೇಲೆ ಅವರ ಪುಣ್ಯ ಕಾರ್ಯಗಳನ್ನು, ಅಂದ್ರೆ ಉತ್ತರ ಕ್ರಿಯಾದಿ ಅಂತ ನಾವೇನು ಕರಿತೀವಿ, ಅದನ್ನೆಲ್ಲ ನಿಷ್ಠೆಯಿಂದ ಮಾಡಬೇಕು ಅಂತೇಳಿ ಇಬ್ಬರಿಗೂ ಕೂಡ ಕರ್ತವ್ಯವನ್ನ ಹೇಳ್ತಾರೆ. ಹಾಗೇನೆ ನೀವು ಇದೆಲ್ಲ ಹೇಳೋದು ತುಂಬಾ ಇದೆ. ಗಂಡಸರಾದವ್ರು ಏನ್ ಮಾಡ್ಬೇಕು, ಹೆಂಡತಿಯರಾದವ್ರು ಏನ್ ಮಾಡ್ಬೇಕು ಅನ್ನೋದು ಕೂಡ ಬುದ್ಧ ಶಿಸ್ತುಬದ್ಧವಾಗಿ ಎಲ್ಲವನ್ನ ಹೇಳಿದ್ದಾರೆ. ಅಂದ್ರೆ ಅವತ್ತಿನ ಒಂದು ಶಿಕ್ಷಣ ವ್ಯವಸ್ಥೆ ಒಂದು ಸುಖಿಯಾದ ಸಮಾಜವನ್ನ, ಸುಖಿಯಾದ ಕುಟುಂಬವನ್ನ, ಒಂದು ಸುಖಿಯಾದಂತಹ ಒಂದು ಸಮಾಜನ ಸೃಷ್ಟಿ ಮಾಡೋದಕ್ಕೆ ಪೂರಕವಾದಂತ ಒಂದು ಸಿಲೆಬಸ್ ಅನ್ನ, ವಿಷಯವನ್ನ ಹೊಂದಿತ್ತು ಅನ್ನೋದಕ್ಕೋಸ್ಕರ ನಾನು ಈ ಸ್ಟೇಟ್ಮೆಂಟ್ಗಳನ್ನ ಕೋಟ್ ಮಾಡ್ತಾ ಇದ್ದೀನಿ. ಹೀಗೆ ಬಿಕ್ಕು ನಿವಾಸಗಳು ತಮ್ಮ ಸುತ್ತಮುತ್ತಲಿನ ಎಲ್ಲ ಜನರಿಗೆ ಶಿಕ್ಷಣ ಕೊಡುವಂತ ಕೆಲಸವನ್ನ ಮಾಡ್ತಾ ಇದೆ. ಮತ್ತು ನಿಮಗೆ ಗೊತ್ತಿರಲಿ, ಅವತ್ತಿನ ಬಿಕ್ಕು ಸಂಘ ಸಾಮಾನ್ಯ ಜನರಲ್ಲಿ ತುಂಬಾ ಗೌರವಕ್ಕೆ ಅರ್ಹರಾಗಿದ್ರು, ಮತ್ತು ಸಾಮಾನ್ಯ ಜನರಿಗೆ ಅಷ್ಟೇ ಹತ್ತಿರದಿಂದ ತುಂಬಾ ಆಪ್ತರಾಗಿ ಅವರು ಕೆಲಸ ಮಾಡ್ತಾ ಇದ್ರು. ಅವರ ಗೌರವಕ್ಕೂ ಅರ್ಹರಾಗಿದ್ರು, ಗೌರವವನ್ನು ಪಡಿತಾ ಇದ್ರು, ಮತ್ತು ಹಾಗೆ ಅಷ್ಟೇ ಕ್ಲೋಸ್ ಆಗಿ, ಅಂದ್ರೆ ತುಂಬಾ ಆಪ್ತವಾಗಿ ಕೂಡ ಕೆಲಸ ಮಾಡ್ತಾ ಇದ್ರು ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ನೀವು ತಿಳ್ಕೊಳ್ಬಹುದು. ಇದು ಒಂದು ಕ್ರಮ. ಅಂದ್ರೆ ಬೇರೆಯವರಿಗೆ ಎಜುಕೇಶನ್ ನೀಡುವಂತಹ ರೀತಿಯಲ್ಲಿ ಬೌದ್ಧ ಬಿಕ್ಕುಗಳು ಅಥವಾ ಬೌದ್ಧ ಒಂದು ಸಂಘದಲ್ಲಿ ಯಾರ್ಯಾರಿದ್ರು ಅವರೆಲ್ಲರೂ ಕೂಡ ಈ ತರ ಕೆಲಸ ಮಾಡೋದೊಂದು ಒಂದು ಲೆಕ್ಕಾಚಾರ. ಇನ್ನೊಂದೇನು ಅಂದ್ರೆ ಸ್ವತಃ ಬಿಕ್ಕುಗಳಾದವರು ಮತ್ತು ಬೌದ್ಧ ತತ್ವನ ಗಂಭೀರವಾಗಿ ಅಳವಡಿಸಿಕೊಂಡವರು ಧ್ಯಾನದಲ್ಲಿ ನಿರತರಾಗುವುದು, ಮತ್ತು ತಮ್ಮ ಮನಸ್ಸಿನ ಉನ್ನತಿಯನ್ನ, ಅಂದ್ರೆ ತಾವು ಕೂಡ ಎನ್ಲೈಟನ್ ಆಗ್ಲಿಕ್ಕೆ ಅಥವಾ ಅರ್ಹಂತರಾಗ್ಲಿಕ್ಕೆ ಸಾಧನೆ ಮಾಡ್ತಕ್ಕಂಥದ್ದು. ಇದು ಒಂದು ಬೌದ್ಧರ ಒಂದು ಶಿಕ್ಷಣದ ಕ್ರಮದ ಒಂದು ಭಾಗವಾಗಿತ್ತು. ಆ ವಿಷಯಕ್ಕೆ ನಾನೀಗ ಬರ್ತೀನಿ. ಅದು ತುಂಬಾ ಮುಖ್ಯ, ಮೊದಲನೇದಕ್ಕಿಂತ ಇದು ತುಂಬಾ ಮುಖ್ಯ, ಮತ್ತು ಇದು ವೆರಿ ವೆರಿ ಇನ್ಡೆಪ್ತ್ ಆಗಿ ಇದನ್ನ ನಾವು ಚರ್ಚೆ ಮಾಡ್ಬೇಕಾಗುತ್ತೆ. ಹೇಗೆ ಮಾಡ್ಲಾಗ್ತಾ ಇತ್ತು, ಏನನ್ನ ಬುದ್ಧರು ಫೋಕಸ್ ಮಾಡ್ತಾ ಇದ್ರು ಅಂತ. ಸೊ ತಮ್ಗೆಲ್ಲ ಗೊತ್ತಿರೋ ಹಾಗೆ ಗೌತಮ ಬುದ್ಧರು ನಮ್ಮ ಮನಸ್ಸಿನ ಒಂದು ಪರಿಶುದ್ಧತೆಗೆ
ಮತ್ತು ಮಾತಿನ ಪರಿಶುದ್ಧತೆಗೆ ಮತ್ತು ದೇಹದ ಪರಿಶುದ್ಧತೆಗೆ ಒತ್ತು ಕೊಟ್ಟು ಮಾತಾಡಿದ್ದಾರೆ. ಪ್ಯೂರಿಟಿ ಆಫ್ ಬಾಡಿ, ಪ್ಯೂರಿಟಿ ಆಫ್ ಸ್ಪೀಚ್ ಮತ್ತು ಪ್ಯೂರಿಟಿ ಆಫ್ ಮೈಂಡ್, ಅದರ ಬಗ್ಗೆ ಹೆಚ್ಚು ಮಾತಾಡಿದ್ದಾರೆ. ಸೊ ಮನಸ್ಸನ್ನು ಅವರು ಒಂದು ಹೊಲ ಅಥವಾ ಒಂದು ಜಮೀನು ಅಂತ ಕರೆದಿದ್ದಾರೆ. ಅಲ್ಲಿ ಆವಾಗ ಕಳೆಗಳು, ನಮಗೆ ಬೇಡವಾದಂಥ ಕಸ ಎಲ್ಲವೂ ಕೂಡ ಬೆಳೆಯುತ್ತೆ. ಆ ಕಸವನ್ನು ನಾವು ಬೆಳೆಯಲಿಕ್ಕೆ ಬಿಟ್ಟರೆ ಅಲ್ಲಿ ಫಸಲನ್ನ ಬೆಳೆಯಕ್ಕೆ ಆಗಲ್ಲ. ನಿಮಗೆ ಕಳೆಗಳು ಹೆಚ್ಚು ಸ್ಪೇಸನ್ನು ಆಕ್ಯುಪೈ ಮಾಡ್ಕೊಬಿಟ್ರೆ ಹೊಲದಲ್ಲಿ, ಆಗ ನೀವು ಜೋಳ ಬೆಳೆಯೋಕ್ಕಾಗಲ್ಲ, ಭತ್ತ ಬೆಳೆಯೋಕ್ಕಾಗಲ್ಲ, ರಾಗಿ, ಇದೇ ಯಾವುದೇ ಕಬ್ಬು ಏನು ಬೆಳೆಯೋಕ್ಕಾಗಲ್ಲ. ಹಾಗಾಗಿ ಆ ಮನಸ್ಸನ್ನ ಪರಿಶುದ್ಧಗೊಳಿಸುವಂತ, ಆ ಕಳೆಗಳನ್ನ ತೆಗೆದುಹಾಕುವಂತ, ಆ ಕಳೆಗಳು ಬೆಳೆಯದಂತೆ ತಡೆಯುವಂತ ಕೆಲಸಕ್ಕೆ ಬುದ್ಧರು ಹೇಳ್ತಾರೆ. ಹೇಗೆ ನೋಡಿ, ತಮಗೆಲ್ಲ ಐಡಿಯಾ ಇದೆ, ಇದ್ರ ಬಗ್ಗೆ ನಿಮಗೆ ಗೊತ್ತು ಇದೆ. ಸಾಮಾನ್ಯವಾಗಿ ನಮ್ಮ ಮನಸ್ಸು ಆವಾಗವಾಗ ಡಿಸ್ಟರ್ಬ್ ಆಗುತ್ತೆ. ಯಾವುದರಿಂದ ಡಿಸ್ಟರ್ಬ್ ಆಗುತ್ತೆ? ನಾವು ಏನನ್ನಾದ್ರೂ ನೋಡಿದಾಗ, ಸೊ ರೂಪದಿಂದ ಡಿಸ್ಟರ್ಬ್ ಆಗುತ್ತೆ. ನಾವು ಏನಾದ್ರೂ ಮೂಸಿದಾಗ ಗಂಧದಿಂದ ಡಿಸ್ಟರ್ಬ್ ಆಗುತ್ತೆ. ನಾವೇನಾದ್ರೂ ಸೇವಿಸಿದಾಗ ರಸದಿಂದ ಡಿಸ್ಟರ್ಬ್ ಆಗುತ್ತೆ. ನಾವೇನಾದ್ರೂ ಕೇಳಿದಾಗ ಶಬ್ದದಿಂದ ಡಿಸ್ಟರ್ಬ್ ಆಗುತ್ತೆ. ಒಂದು ನಿಮಿಷ ರೆಡಿ ಮಾಡ್ತಾ ಇದ್ದೀನಿ. ನಾವು ಏನನ್ನಾದ್ರೂ ಕೇಳಿಸಿಕೊಳ್ಳುವಾಗ ಸೊ ಶಬ್ದದಿಂದ ಡಿಸ್ಟರ್ಬ್ ಆಗುತ್ತೆ. ಮತ್ತು ಏನಾದ್ರೂ ಸ್ಪರ್ಶಿಸಿದಾಗ ಅದರಿಂದ ಡಿಸ್ಟರ್ಬ್ ಆಗುತ್ತೆ. ನೀವು ಕೇಳಿದ್ದೀರಾ, ರೂಪ, ಗಂಧ, ರಸ, ಶಬ್ದ, ಸ್ಪರ್ಶ, ಇವು ನಮ್ಮ ಮನಸ್ಸನ್ನು ಏರ್ಪೇರ್ ಮಾಡ್ತವೆ. ಈಗ ನೋಡಿ, ಒಂದ್ಸರಿ ಸೆಟ್ ಮಾಡಿ ಬಿಟ್ಬಿಡಿ ಬ್ರದರ್ ಮೈಕ್. ಒಂದ್ಸರಿ ಸೆಟ್ ಮಾಡಿ ಬಿಟ್ಬಿಡಿ, ಮತ್ತೆ ಟಚ್ ಮಾಡಿಬಿಡಿ ಅದನ್ನು. ರೂಪ, ಸೊ ನಾವು ಏನಾದ್ರೂ ನೋಡಿದಾಗ, ನಮಗೆ ಹಿತವಾದದ್ದನ್ನು ನೋಡಿದಾಗ ಕಣ್ಣಿನ ಮೂಲಕ ಮನಸ್ಸು ಉಲ್ಲಾಸವನ್ನು ಪಡೆಯುತ್ತೆ. ಅಥವಾ ಅಹಿತವಾದದ್ದನ್ನು ನೋಡಿದಾಗ ಕಣ್ಣಿನ ಮೂಲಕ ಮನಸ್ಸು ಕೋಪಕ್ಕೋ, ದುಃಖಕ್ಕೋ, ಆಕ್ರೋಶಕ್ಕೋ ಒಳಗಾಗುತ್ತೆ. ಹಾಗೆ ಹಿತವಾದದ್ದನ್ನು ನಾವು ಮೂಸಿದಾಗ ಸೊ ಮನಸ್ಸು ಸಂತೋಷಕ್ಕೆ, ಉಲ್ಲಾಸಕ್ಕೆ ಒಳಗಾಗುತ್ತೆ. ಅಥವಾ ಅಹಿತವಾದದ್ದನ್ನು ನಾವು ಏನಾದರೂ ಮೂಸಿದಾಗ ಮನಸ್ಸು ಡಿಸ್ಟರ್ಬ್ ಆಗುತ್ತೆ. ಹಂಗೆ ಅತ್ಯಂತ ಹಿತವಾದದ್ದನ್ನು ಸೇವಿಸಿದಾಗ, ಅತ್ಯಂತ ಅಹಿತವಾದದ್ದನ್ನು ಸೇವಿಸಿದಾಗ, ಅತ್ಯಂತ ಹಿತವಾದದ್ದನ್ನು ಕೇಳಿದಾಗ, ಅತ್ಯಂತ ಅಹಿತವಾದದ್ದನ್ನು ಕೇಳಿದಾಗ, ಮತ್ತು ಅತ್ಯಂತ ಹಿತವಾದ ಸ್ಪರ್ಶ ನಮಗಾದಾಗ, ಅಥವಾ ಅಹಿತವಾದ ಸ್ಪರ್ಶ ನಮಗಾದಾಗ, ಹಿಂಗೆ ಯಾವಾಗಲೂ ಎಲ್ಲ ಸಂದರ್ಭದಲ್ಲೂ ಮನಸ್ಸು ಘಾಸಿ ಆಗ್ತಾನೆ ಇರ್ತದೆ, ಏರ್ಪೇರ್ ಆಗ್ತಾನೆ ಇರ್ತದೆ ಅಲ್ವೇ? ನಿಜ ತಾನೇ? ಸೊ ಹಂಗಾಗಿ ಇಲ್ಲಿ ಬುದ್ಧರ ಒಂದು ಫೋಕಸ್ ಏನು, ಅವರ ಯಾವ ಒಂದು ಹಿಂಗೆ ಯಾವುದೇ ಎನರ್ಜಿ ನಮ್ಮನ್ನ ಪಾಸ್ ಮಾಡಿದಾಗಲೂ ಅಥವಾ ನಮ್ಮ ಒಳಗಡೆಗೆ ಪ್ರವೇಶಿಸಿದಾಗಲೂ, ಅದು ಕಣ್ಣಿನ ಮೂಲಕ ಆಗಲಿ, ಮೂಗಿನ ಮೂಲಕ ಆಗಲಿ, ಬಾಯಿನ ಮೂಲಕ ಆಗಲಿ, ಕಿವಿಯ ಮೂಲಕ ಆಗಲಿ, ಅಥವಾ ಸ್ಪರ್ಶದ ಮೂಲಕ ಆಗಲಿ, ಯಾವ ಎನರ್ಜಿ ನಮಗೆ ಪ್ರವೇಶ ಆದಾಗಲೂ ಕೂಡ ಮನಸ್ಸು ಇದ್ದಂಗೆ ಇರೋದಾದ್ರೆ, ತಟಸ್ಥದಿಂದ ಇರೋದಾದ್ರೆ, ಸಮಾಧಾನದಿಂದಿರೋದಾದ್ರೆ ಅದು ತಜ್ಞತೆ, ಅಥವಾ ಅದೇ ಅದೇ ಆ ಸಾಧನೆಯನ್ನೇ ಮಾಡಬೇಕಾಗಿರೋದನ್ನು. ಅದಕ್ಕೆ ಮನಸ್ಸನ್ನು ಪಳಗಿಸ್ಬೇಕಾಗಿದೆ ಅಂತ ಭಗವಾನ್ ಬುದ್ಧರು ಅದನ್ನು ಹೆಚ್ಚು ಹೇಳಿದ್ದಾರೆ. ತಮಗೆ ಅದೆಲ್ಲ ಐಡಿಯಾ ಇದೆ ಅಂತ ಅನ್ಕೋತೀನಿ. ಈಗ ನೀವು ಕೇಳಿದಿರಲ್ಲ, ನಾವು ಬೇರೆಯವ್ರನ್ನ ಗೆದ್ರೆ ಅದೇನು ದೊಡ್ಡದಲ್ಲ, ನಮ್ಮನ್ನು ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ ಅಂತ ನೀವು ಕೇಳಿದ್ರೆ, ನಮ್ಮನ್ನು ನಾವು ಗೆಲ್ಲೋದು ಅಂದ್ರೆ ಏನರ್ಥ ಅಂದ್ರೆ ಇದೇನೆ, ಅಂದ್ರೆ ಯಾವ ಸಂದರ್ಭದಲ್ಲೂ ಉದ್ರೇಕಕ್ಕೆ ಒಳಗಾಗದೇ ಇರೋದು, ಯಾವ ಸಂದರ್ಭದಲ್ಲೂ ಎಕ್ಸೈಟ್ಮೆಂಟ್ಗೆ ಒಳಗಾಗದೇ ಇರೋದು, ಯಾವ ಸಂದರ್ಭದಲ್ಲೂ ಶೋಕಕ್ಕೆ, ಸಂಕಟಕ್ಕೆ, ದುಃಖಕ್ಕೆ ಒಳಗಾಗದೆ. ಸೊ ಆ ರೀತಿಯಲ್ಲೇ ಮನಸ್ಸನ್ನ ಟ್ಯೂನಪ್ ಮಾಡೋದು, ಅದನ್ನ ತರಬೇತಿಗೊಳಿಸೋದು, ಅದು ಬೌದ್ಧ ಶಿಕ್ಷಣದ ಒಂದು ಕ್ರಮ. ಅದೇ ಮೇಜರ್ ಫೋಕಸ್. ಅದು ನಾವು ನೀವೆಲ್ಲರೂ ಓದಿದಾಗ ನಮ್ಗೆ ಅದು ಗೊತ್ತಾಗುತ್ತೆ. ಬಟ್ ಇದಕ್ಕೆ ಏನೇನ್ ಮಾಡಬೇಕು, ಇದನ್ನ ಹೆಂಗ್ ಮಾಡೋದು, ಅದಕ್ಕೆ ಬುದ್ಧರು ಏನಂತಾರೆ, ಅದಕ್ಕೆ ನಾನು ಒಂದಷ್ಟು ವಿಷಯಗಳನ್ನ ನಮಗೆ ಹೇಳ್ತೀನಿ.
ಮೊದಲನೇದಾಗ ಅವನು ಏನು ಹೇಳ್ತಾರೆ ಅಂದ್ರೆ, ನೀವು ಓದಿರ್ತೀರ ಇದನ್ನು, ಪರಿಪಾಲನೆ ಮಾಡದ ಕಲಿಕೆ. ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. ಪರಿಪಾಲನೆ ಮಾಡದ ಒಂದು ಕಲಿಕೆ ಅಥವಾ ವಿದ್ಯೆ ಅದು ಉಪಯೋಗಕ್ಕೆ ಬಾರದು. ಅಂದ್ರೆ ನಾವು ಏನೇ ವಿದ್ಯೆ ಕಲ್ತ್ರೂ ಕೂಡ ನಾವೇನೇ ನಾಲೆಡ್ಜ್ ಅದು ಸೊ ಫಾಲೋ ಮಾಡಬೇಕು, ಪರಿಪಾಲನೆ ಆಗ್ಬೇಕು. ಹಂಗ್ ಪರಿಪಾಲನೆ ಆಗದೆ ಸುಮ್ಮನೆ ನಾಲೆಡ್ಜ್ ಕಲ್ತ್ವಿ ಅಂದ್ರೆ ಅದು ವೇಸ್ಟ್ ಅಂತ, ಉಪಯೋಗ ಬರಲ್ಲ. ಸೊ ನೀವು ಕೇಳಿದಿರಲ್ಲ, ನೀವು ಈ ಬಸವಣ್ಣನ ವಚನ ನುಡಿಯೊಳಗಾಗಿ ನಡೆಯದಿದ್ದಾರೆ ಅಂತ, ಅಂದ್ರೆ ನುಡಿದಂತೆ ನಡಿಬೇಕು ಅಂತ ಆ ಅರ್ಥದಲ್ಲಿ ಅಂದ್ರೆ ನಾವೇನ್ ಕಲಿತೀವಿ ಸೊ ಜಸ್ಟ್ ಅದು ನಾವು ಫಾಲೋ ಮಾಡ್ಲಿಕ್ಕೆ ನಾವು ನಾನು ಏನು ಹೇಳ್ತೀನಿ ಅದು ನಾನು ಫಾಲೋ ಮಾಡ್ಬೇಕಲ್ಲ. ಹಂಗ್ ಮಾಡ್ಲಿಲ್ಲ ಅಂದ್ರೆ ನೀವು ಕಲ್ತಿದ್ದು ವ್ಯರ್ಥ ಅಂತ ಬುದ್ಧರು ಹೇಳ್ತಾರೆ. ಇದಕ್ಕೆ ಪೂರಕವಾಗಿ ಸೊ ನಮ್ಮ ಮನಸ್ಸನ್ನ ಹದಗೊಳಿಸಲಿಕ್ಕೆ ಅಥವಾ ನಮ್ಮ ಮನಸ್ಸನ್ನ ಪಳಗಿಸುವುದಕ್ಕೆ ಅವರು ಹೇಳುವುದು ಏನು, ಮೊದಲನೇದಾಗಿ ಪಂಚಶೀಲಗಳನ್ನ ಫಾಲೋ ಮಾಡೋದ್ರ ಬಗ್ಗೆ ಹೇಳ್ತಾರೆ. ಪಂಚಶೀಲ ಫಾಲೋ ಮಾಡೋದು ನಿಮ್ಗೆ ಗೊತ್ತು. ನಾವು ಜೀವಹತ್ಯೆ ಮಾಡಿದಾಗ, ಯಾರನ್ನಾದ್ರೂ ಕೊಲೆ ಮಾಡಿದಾಗ ನಮ್ಮ ಮನಸ್ಸು ನಾರ್ಮಲ್ ಆಗಿರುತ್ತೋ ಅಬ್ನಾರ್ಮಲ್ ಆಗಿರುತ್ತೋ? ಡಿಸ್ಟರ್ಬ್ ಆಗುತ್ತೆ, ಕರೆಕ್ಟೇ, ಸಂಕಟಕ್ಕೊಳಗಾಗುತ್ತೆ. ಸೊ ನಾವು ಸುಳ್ಳು ಹೇಳಿದಾಗ ನಮ್ಮ ಮನಸ್ಸು ನಾರ್ಮಲ್ ಆಗಿರುತ್ತೋ ಅಬ್ನಾರ್ಮಲ್ ಆಗಿರುತ್ತೋ? ಅಬ್ನಾರ್ಮಲ್ ಆಗುತ್ತೆ, ಸೊ ಡಿಸ್ಟರ್ಬ್ ಆಗುತ್ತದೆ. ನಾವು ಕಳ್ತನ ಮಾಡಿದಾಗ ನಮ್ಮ ಮನಸ್ಸು ನಾರ್ಮಲ್ ಆಗಿರುತ್ತೋ ಅಬ್ನಾರ್ಮಲ್ ಆಗಿರುತ್ತೆ, ಸೊ ಸಹಜವಾಗಿರಲ್ಲ, ಏರ್ಪೇರ್ ಆಗುತ್ತದು. ಮತ್ತು ನಾವು ಮದ್ಯ ಮಾದಕಗಳನ್ನ ಸೇವಿಸಿದಾಗ ಅದು ನಾರ್ಮಲ್ ಆಗಿರುತ್ತೋ ಅಬ್ನಾರ್ಮಲ್ ಆಗಿರುತ್ತೆ. ಅದು ಎಷ್ಟು 24 ಗಂಟೆಗಳ ಕಾಲ ನಿಮ್ಗೆ ಆ ನಶೆ ಇಳಿಯಲ್ಲ. ವೈನ್ ತಗೊಂಡಾಗ, ಆ ವೈನ್ ತಗೊಂಡಂತ ಸಂದರ್ಭದಲ್ಲಿ ಮನಸ್ಸು ಡಿಸ್ಟರ್ಬ್ ಆಗುತ್ತಲ್ಲ, ಆ ಡಿಸ್ಟರ್ಬ್ ಆದಾಗ ಏನಾದ್ರೂ ಬಾಯಿಂದ ಬರೋ ಮಾತು ಒಳ್ಳೇದು ಬರುತ್ತಾ? ಕೆಟ್ಟದೇ ಬರಕ್ ಸಾಧ್ಯ. ಆಗ ತೆಗೆದುಕೊಳ್ಳೋ ನಿರ್ಧಾರ ಒಳ್ಳೇದಾಗುತ್ತಾ? ಸಾಧ್ಯ ಇಲ್ಲ, ಕೆಟ್ಟ ನಿರ್ಧಾರನೇ ಸಾಧ್ಯ. ಹೀಗೆ ಸೊ ಸುಳ್ಳು ಹೇಳಿದಾಗ, ಕಳ್ಳತನ ಮಾಡಿದಾಗ, ಮದ್ಯ ಮಾದಕಗಳನ್ನ ಸೇವಿಸಿದಾಗ, ಅಥವಾ ಜೀವಹತ್ಯೆ ಮಾಡಿದಾಗ, ಅಥವಾ ಅನೈತಿಕ ಸಂಬಂಧವನ್ನು ಹೊಂದಿದಾಗ ಸೊ ಮನಸ್ಸು ಸಹಜವಾಗಿ ಏರ್ಪೇರಾಗುತ್ತೆ. ಹಂಗೆ ಏರ್ಪೇರಾದಾಗ ನೀವು ನಿಬ್ಬಾಣ ಸಾಧಿಸಕ್ಕಾಗೋದಿಲ್ಲ, ಹ್ಯಾಪಿ ಆಗಿರಕ್ಕಾಗಲ್ಲ, ದುಃಖದಿಂದ ಮುಕ್ತಿಯಾಗಕ್ಕಾಗಲ್ಲ. ಹಂಗಾಗಿ ಮನಸ್ಸನ್ನ ಈ ಡಿಸ್ಟರ್ಬ್ ಮಾಡ್ತಕ್ಕಂಥ, ಘಾಸಿ ಮಾಡ್ತಕ್ಕಂಥ, ಏರ್ಪೇರ್ ಮಾಡ್ತಕ್ಕಂಥ ಈ 5 ಮಿಸ್ಟೇಕ್ಗಳಿಂದ, ಸೊ ಈ 5 ದೋಷಗಳಿಂದ ದೂರ ಇರಿ ಅಂತ. ಅಂದ್ರೆ ಸುಳ್ಳು ಹೇಳೋದು, ಕಳ್ಳತನ ಮಾಡೋದು, ಮದ್ಯ ಮಾದಕ ಸೇವಿಸೋದು, ಜೀವಹತ್ಯೆ ಅಥವಾ ವ್ಯಭಿಚಾರ, ಇವುಗಳಿಂದ ದೂರ ಇರಿ ಅಂತ ಬುದ್ಧರು ಹೇಳಿದ್ದಾರೆ ಮುಖ್ಯವಾಗಿ. ಸೊ ಬೌದ್ಧದ ಒಂದು ಶಿಕ್ಷಣ ಕ್ರಮ ಹೇಗಿತ್ತ ಆಯ್ತೇ. ನೆನೆ ನಿಮಗೆ ಸೋಸಲೆ ಗಂಗಾಧರ್ ಅವರು ನಿಮಗೆ ಹೇಳಿದ್ದಾರೆ ಕರ್ಮ ಸಿದ್ಧಾಂತ. ಸೊ ನಾವು ಮದ್ಯ ಮಾದಕ ಸೇವಿಸಿದಾಗ ಅಥವಾ ಸುಳ್ಳು ಹೇಳಿದಾಗ ನಮ್ಮ ಮನಸ್ಸು ಡಿಸ್ಟರ್ಬ್ ಆಗಿದೆ. ಆ ಮನಸ್ಸು ಡಿಸ್ಟರ್ಬ್ ಆಗಿದ್ದಾಗ ಬಾಯಿಂದ ಬರೋ ಮಾತು ಸೊಸೈಟಿಯಿಂದ ನಮಗೆ ಕೆಟ್ಟ ಕರ್ಮವನ್ನೇ ತರಕ್ ಸಾಧ್ಯ, ಒಳ್ಳೆ ಕರ್ಮ ಅಂತ ತರಕ್ ಸಾಧ್ಯವಿಲ್ಲ. ನಾವು ತೆಗೆದುಕೊಳ್ಳೋ ಸಂದರ್ಭದಲ್ಲಿ ನಾವು ಮಾಡೋ ನಿರ್ಧಾರ ನಮ್ಗೆ ಒಳ್ಳೆ ಕರ್ಮ ಅಂತ ತರಕ್ ಸಾಧ್ಯನೇ ಇಲ್ಲ, ಕೆಟ್ಟ ಕರ್ಮವನ್ನೇ ತರಕ್ ಸಾಧ್ಯ. ಸೊ ಹೀಗೆ ಅದಕ್ಕೂ ಲಿಂಕ್ ಆಗುತ್ತೆ. ನೀವು ಆಮೇಲೆ ನೋಡ್ಕೊಳ್ಳಿ. ಇದಕ್ಕೆ ಬುದ್ಧರು ಎಷ್ಟು ಮಾತು ಹೇಳಿದ್ದಾರೆ. ಒಂದು ಕೋಟೆಯನ್ನು ಕಟ್ಟಿ ಹೇಗೆ ಸುರಕ್ಷಿತವಾಗಿ ಮಾಡಲಾಗಿರುತ್ತೋ ಹಂಗೆ ನೀವು ನಿಮ್ಮ ಮನಸ್ಸನ್ನ ಅಷ್ಟು ಸುರಕ್ಷಿತವಾದ ಕೋಟೆಯಿಂದ ಕಟ್ಟಬೇಕು ಅಂತ. ಅಥವಾ ಮಳೆ ಗಾಳಿಗೆ ಸುರಿದಿರುವಂಗೆ ಗಟ್ಟಿಯಾದ ಛಾವಣಿಯನ್ನು ನಾವು ಹೇಗೆ ಹಾಕ್ತೀವಿ ಮನೆಗೆ, ಹಂಗೆ ಈ ಒಂದು ಶೀಲಗಳನ್ನ ಫಾಲೋ ಮಾಡೋದು ಅಂದ್ರೆ ಹಂಗೆ ನಮ್ಮನ್ನು ನಾವು ಸುರಕ್ಷಿತವಾಗಿ ಕಾಪಾಡಿಕೊಳ್ಳಲಿಕ್ಕಿರುವಂತ ಒಂದು ಕೋಟೆ ಕೊತ್ತಲಾಯಿತು ಅಂತ ಬುದ್ಧರು ಹೇಳಿದ್ದಾರೆ. ಅದು ಧಮ್ಮಪದದಲ್ಲಿ ಬಹಳಷ್ಟು ಸ್ಟೇಟ್ಮೆಂಟ್ ನಾನು ಆಮೇಲೆ ಓದಿ ಹೇಳ್ತೀನಿ ಮತ್ತೆ. ಆಯ್ತೇ, ಇದನ್ನ ಸೂಕ್ಷ್ಮವಾಗಿ ಗಮನಿಸಿ. ಈ ಸಂದರ್ಭದಲ್ಲಿ ನಾನು ಒಂದು ಮಾತು ಹೇಳ್ತೀನಿ. ನಾವು ಯಾರಿವತ್ತು ಭಾರತ ದೇಶದಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಅಂತ ನಾವು ಹೇಳ್ತೀವಿ, ಕೋಟ್ಯಾಂತರ ಜನ ಇದ್ದಾರೆ ಅಂತ ನಾವು ಹೇಳ್ತೀವಿ.
ಅಂಬೇಡ್ಕರ್ ಅನುಯಾಯಿಗಳು ನಿಮ್ಗೆ ಗೊತ್ತಿರೋ ಹಾಗೆ ಬಹಳ ಬೇಗ ಉದ್ರೇಕಕ್ಕೊಳಗಾಗ್ತಾರೆ. ಒಪ್ತೀರ ಈ ಮಾತನ್ನ? ಬಹಳ ಬೇಗ ಉದ್ರೇಕಕ್ಕೊಳಗಾಗೋದಂದ್ರೆ ಬೇಗ ಸಿಟ್ಟು ಬರುತ್ತೆ, ಬೇಗ ಕೋಪ ಬರುತ್ತೆ, ಅಥವಾ ಯಾವ್ದಾರ ಸನ್ನಿವೇಶಕ್ಕೆ ಒಂದು ಸಡನ್ ಆಗಿ ಅವರು ರಿಯಾಕ್ಟ್ ಮಾಡ್ತಾರೆ. ಸೊ ನೋಡಿ, ಅಂದ್ರೆ ನಮ್ಮ ಮನಸ್ಸಿನ ಮೇಲೆ ನಮಗೆ ನಿಯಂತ್ರಣ ಸದ್ಯಕ್ಕೆ ಇಲ್ಲ, ನಮ್ಗಿಲ್ಲ. ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದು ನಮ್ಗೆ ಆಗಿಲ್ಲ. ಯಾರಾದ್ರೂ ಏನಾದ್ರು ಅಂದಾಗ ಬಹಳ ಬೇಗ ಕುಗ್ಗೋದು, ಯಾರಾದ್ರೂ ಅಪ್ರಿಷಿಯೇಟ್ ಮಾಡಿದಾಗ ಬೇಗ ಹಿಗ್ಗೋದು, ಅದು ದುರ್ಬಲರ ಲಕ್ಷಣ. ಸದ್ಯಕ್ಕೆ ಈ ನಮ್ಮ ಒಂದು ನಾವೇನು ಭಾರತ ದೇಶದಲ್ಲಿ ಶೋಷಿತ ಸಮಾಜ ಅಂತೀವಿ, ಅವರು ಹೀಗೆ ಇದ್ದಾರೆ, ಬೇಗ ಕುಗ್ತಾರೆ, ಹಂಗೆ ಬೇಗ ಹಿಗ್ತಾರೆ, ಆ ಥರ ಇದೆ. ಹಂಗಾಗಿ ಇವರ ಶತ್ರುಗಳು ಇವ್ರನ್ನ ಹಿಗ್ಗಿಸ್ತಾರೆ, ಅವಾಗ ಕುಗ್ಗಿಸ್ತಾರೆ ಇವ್ರನ್ನ. ಒಟ್ಟು ಸಮಾಧಾನ ಆಗಿರಕ್ಕಂತೂ ಬಿಡಲ್ರಿ ಇವ್ರನ್ನ. ನೀವು ನೋಡಿದ್ದೀರಾ, ಕೊಳ ಸಮಾಧಾನ ಹೋಗಿದ್ದಂದ್ರೆ ಒಂದು ಕಲ್ಲೆಸ್ತು ಬಿಡೋದು, ಕೊಳ ತಿಳಿಯಾಗಿರೋ ಒಂದು ಕಲ್ಲೆಸ್ತರೆ ಅದು ಮತ್ತೆ ಅರ್ಧ ಗಂಟೆ ಬೇಕು ಅದು ಸಮಾಧಾನ ಆಗುತ್ತೆ. ಅಲೆ 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 ಬಂದು ಹಿಂಗಿದೆ ಹಿಂದುಳಿದ ಸಮಾಜದ ಒಂದು ಲಕ್ಷಣ ಈ ತರ ಇದೆ. ಬಟ್ ಬುದ್ಧ ಎಷ್ಟು ವರ್ಷದಲ್ಲಿ ಹೇಳಿದ್ದಾರೆ, ಸೊ ಮನಸ್ಸನ್ನು ಪಳಗಿಸಿ ಪಳಗಿಸಿ ಪಳಗಿಸಿ. ಆಯ್ತಾ? ಇದು ಒಂದು. ಸೊ ಮನಸ್ಸನ್ನ ಪಳಗಿಸುವುದಕ್ಕೆ ಒಂದು. ಸೊ ಪಂಚಶೀಲಗಳನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಬೇಕು, ಕಟ್ಟುನಿಟ್ಟಾಗಿ ಫಾಲೋ ಮಾಡ್ಬೇಕು. ಕೆಲವರು ಹೇಳ್ತಾರೆ, ಯಪ್ಪ ಅದು ಕೇಳಿದ್ರೆ ಭಯ ಆಗುತ್ತೆ. ಬುದ್ಧ ಮಧ್ಯಮ ಮಾರ್ಗ ಹೇಳಿದಾರಲ್ವಾ, ಹಂಗಾಗಿ ಶೀಲದಲ್ಲೂ ಸ್ವಲ್ಪ ಮಧ್ಯಮ ಮಾರ್ಗ ಮಾಡ್ಕೊಳ್ಳೋಣ ಅಂತ ಕೆಲವರು ಹೇಳೋರಿದ್ದಾರೆ. ನೀವು ಕೇಳಿರ್ತೀರ ಅನ್ಕೋತೀನಿ. ಅಂದ್ರೆ ಫುಲ್ ಆಗಿ ವೈನ್ ತಗೊಳ್ಳೋದು ಬೇಡ, ತಗೊಳ್ಳದೆ ಇರೋದು ಬೇಡ, ಒಂಚೂರು ತಗೊಳ್ಳೋಣ ಅಂತ ಹಂಗಂತ ವಾದ ಮಾಡೋರು ಇದ್ದಾರೆ. ಆದ್ರೆ ವಿಷ ಎಷ್ಟಾದ್ರೂ ವಿಷವೇ. ಅದ್ರ ಬಗ್ಗೆ ಬುದ್ಧರು ತುಂಬಾ ಹೇಳಿದ್ದಾರೆ. ನೀವು ಸಿಗಾಲೋವದ ಸುತ್ತದಲ್ಲಿ ಏನಾಗುತ್ತೆ ನೀವು ಈ ತರ ದುರಭ್ಯಾಸಗಳನ್ನ ತಕೊಂಡ್ರಿ ಅಂತ ಹೇಳಿದ್ದಾರೆ. ಈಗ ಸೇಮ್ ಮನೆ ಅಂಚು ಚಾವಣಿ ಎಷ್ಟು ಗಟ್ಟಿಯಾಗಿರುತ್ತೋ ಅಷ್ಟು ಮನೆ ಭದ್ರಾಗಿರ್ತದೆ. ಒಂದ್ ಸಣ್ಣ ತೂತಾಯ್ತು ಅಂದ್ರೆ ನೀರ್ ಒಳಗೆ ಬಿಡಕ್ ಶುರುವಾಗುತ್ತೆ. ಹಂಗೆ ಇವೆಲ್ಲ ಮಿಸ್ಟೇಕ್ಸ್. ಅಂದ್ರೆ ಒಂದ್ ಸಣ್ಣ ತೂತ್ ಬಿಡ್ತು ಅಂದ್ರೆ ಮುಗೀತು ಕತೆ, ಅದ್ರ ಮನೆ ಕತೆ ಮುಗೀತು. ಮತ್ತೆ ಇನ್ನೊಂದ್ 4 ಕಡೆ ತೂತಾಗುತ್ತೆ. ಸೊ ಹೀಗೆ ಬುದ್ಧರು ಹೇಳಿದ್ದಾರೆ. ಮತ್ತಿನ್ನೊಂದು ಏನ್ ಹೇಳ್ತಾರೆ, ಮನಸ್ಸನ್ನ ಪಳಗಿಸುವುದಕ್ಕಾಗಿ, ಸೊ ಮನಸ್ಸನ್ನ ಅಣಿಗೊಳಿಸೋದಕ್ಕೆ ಅಥವಾ ಅದನ್ನ ಎನ್ಲೈಟನ್ಗೆ ಅಥವಾ ಅರ್ಹಂತ ಸ್ಥಿತಿಗೆ ಅಥವಾ ನಿಬ್ಬಾಣ ಸ್ಥಿತಿಗೆ ನೀವು ತಗೊಂಡೋಗೋದಕ್ಕೆ ಇನ್ನೇನ್ ಮಾಡ್ಬೋದು ಅನ್ನೋದಕ್ಕೆ ಅವರು ಅಷ್ಟಾಂಗ ಮಾರ್ಗವನ್ನ ಹೇಳಿದ್ದಾರೆ. ಅದು ಬಹಳ ಅದ್ಭುತವಾದಂತ ತತ್ವ, ನೀವೆಲ್ಲ ಕೇಳಿದ್ದೀರಿ. ಈ ಅಷ್ಟಾಂಗ ಮಾರ್ಗದಲ್ಲಿ ಎಲ್ಲಾನು ಹೇಳಕ್ಕಾಗಲ್ಲ, ಸಮಯ ಇಲ್ಲ. ನಾನು ಸುಮ್ಮನೆ ಅನ್ನ ಬೆಂದಿದೆಯೋ ಇಲ್ವೋ ಅಂತ 1-2 ಅಗಳು ನೋಡಿ ಹೇಳ್ತಾರಲ್ಲ, ಹಂಗೆ 1-2-3 ಮಾತು ಹೇಳ್ತೀನಿ, ನೀವು ಅರ್ಥ ಮಾಡ್ಕೋಬಹುದು. ಆಮೇಲೆ ಎಲ್ಲವನ್ನು ಕೂಡ ಅರ್ಥ ಮಾಡ್ಕೋಬಹುದು. ನೋಡಿ, ಸಮ್ಮಾದಿಟ್ಟಿ ಅಂತ ನಿಮಗೆ ಗೊತ್ತು. ಸಮ್ಮಾದಿಟ್ಟಿ ಅಂತ ಸರಿಯಾದ ದೃಷ್ಟಿ ಅಂತ ಇದಕ್ಕೆ ಕರೀತಾರೆ. ಇಲ್ಲಿ ನೋಡಿ, ಸಮ್ಮಾದಿಟ್ಟಿ ಅಂದ್ರೆ ಏನು? ಈಗ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ನಾವು ಯಾರನ್ನಾದ್ರೂ ನೋಡುವಾಗ ಅವರು ಹೇಗಿದ್ದಾರೆ ಹಾಗೆ ನೋಡ್ತೀವೋ ಅಥವಾ ನಾವು ಹೇಗಿದ್ದೀವೋ ಹಾಗೆ ನೋಡ್ತೀವೋ? ಹೆಂಗೆ ಸ್ಟೂಡೆಂಟ್ಸ್ ಎಲ್ಲ ಅರ್ಥ ಮಾಡ್ಕೊತೀರಾ? ನಾವು ಯಾರನ್ನಾದ್ರೂ ನೋಡುವಾಗ ಅಥವಾ ಯಾವುದೇ ವಸ್ತು ವಿಷಯ ಎನಿ ಥಿಂಗ್ಸ್ ನಮ್ಮ ಎದುರುಗಡೆ ಇರುವಂತ ನೋಡಿದಾಗ ಆ ವಸ್ತು ವಿಷಯ ಅಥವಾ ವ್ಯಕ್ತಿ ಹೇಗಿದ್ದಾರೆ ಹಾಗೆ ನಾವು ನೋಡುತ್ತೇವೋ ಅಥವಾ ನಾವು ಹೇಗಿದ್ದೇವೆ ಹಾಗೆ ನೋಡುತ್ತೇವೋ? ಹೆಂಗ್ ನೋಡ್ತೀವಿ ಹೇಳಿ? ನಾವೆಂಗಿದೀವಿ ನೋಡ್ತೀವಿ. ಅದೇ ತಪ್ಪು ದೃಷ್ಟಿ, ಅದು ಅಕುಶಲ ದೃಷ್ಟಿ ಅಂತ ಬುದ್ಧರು ಹೇಳಿ. ಆ ವಸ್ತು ವಿಷಯ ಹೇಗಿದೆ ಹಾಗೆ ನೋಡುವುದಕ್ಕೆ ನಿಮ್ಮ ಕಣ್ಣನ್ನ ತರಬೇತಿಗೊಳಿಸಿ. ಯಾಕೆ ಅಂದ್ರೆ, ಸೊ ಆ ರೀತಿ ಟ್ರೈನ್ ಅಪ್ ಮಾಡ್ಬೇಕು, ನಮ್ಮ ಕಣ್ಣುಗಳನ್ನ ಹತ್ರ ಟ್ರೈನ್ ಅಪ್ ಮಾಡ್ಬೇಕು. ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಅಥವಾ ಒಂದು ವಿಷಯ ಅಥವಾ ಯಾವುದಾದ್ರೂ ಕೂಡ ಅದು ಹೇಗಿದೆಯೋ ಹಾಗೆ ಗ್ರಹಿಸುವ, ಹಾಗೆ ಅರ್ಥ ಮಾಡಿಕೊಳ್ಳುವ, ಹಾಗೆ ನೋಡುವುದಕ್ಕೆ ನಿಮ್ಮ ಕಣ್ಣುಗಳಿಗೆ ತರಬೇತಿ. ಹಂಗ ನೋಡಿದ್ರೆ ಅದು ಸಮ್ಮಾದಿಟ್ಟಿ, ಸರಿಯಾದ ದೃಷ್ಟಿ. ಮತ್ತಿಲ್ಲಿ
ಮೈಂಡ್ಗೂ ಕಣ್ಣಿಗೂ ಸಂಬಂಧನೂ ಇದೆ. ನಾನು ಮತ್ತೆ ಹೇಳು, ಮನಸ್ಸು ಉಲ್ಲಸಿತವಾಗಿದ್ದಾಗ ಅಥವಾ ಸಮಾಧಾನವಾಗಿದ್ದಾಗ ನಮ್ಮ ದೃಷ್ಟಿ ಅದು ಸರಿಯಾಗಿ ಇರುತ್ತೆ. ಮನಸ್ಸು ಡಿಸ್ಟರ್ಬ್ ಆಗಿದ್ದಾಗ ಆಗ ದೃಷ್ಟಿ ಸಹಜವಾಗಿ ಸರಿಯಾಗಿರಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಇದಕ್ಕೂ ಕೂಡ ಸಂಬಂಧ ಇದೆ. ಸಮ್ಮತಿತ್ತು. ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ. ನಮ್ಮ ಎಷ್ಟು ದುಃಖಗಳು ಇದರಲ್ಲಿ ಅಡಗಿವೆ ನೋಡಿ, ಎಷ್ಟು ದುಃಖಗಳು ಅಡಗಿವೆ. ನಾವು ಹೇಗಿದ್ದೀವಿ ಹಂಗೆ ನೋಡ್ಬಿಟ್ಟು ನಾವು ಡಿಸೈಡ್ ಮಾಡ್ಬಿಡ್ತೀವಿ. ಆದ್ರೆ ನಾವು ನೋಡ್ದಂಗೆ ಅವ್ರು ಇರಲ್ಲ. ಅವ್ರು ಹೆಂಗಿರ್ಬೇಕು ಹಂಗಿರ್ತಾರೆ. ಅದು ನಮ್ಗೆ ಲೇಟಾಗಿ ಗೊತ್ತಾಗುತ್ತೆ. ಆಗ ನಾವು ಇವ್ರು ಉಲ್ಟಾ ಹೊಡೆದ್ಬಿಟ್ರು ಅಂತೀವಿ. ಅವ್ರು ಉಲ್ಟಾ ಹೊಡೆದಿಲ್ಲ, ಅವ್ರು ಇರೋದೇ ಹಂಗೆ. ಆದ್ರೆ ನಾವು ಅವ್ರು ಇರುವಂತೆ ನಾವು ಅರ್ಥ ಮಾಡ್ಕೊಳಕ್ ಆಗಿಲ್ಲ. ನಾವಿರುವಂತೆ ಅರ್ಥ ಮಾಡ್ಕೊಂಡು ಸಮಸ್ಯೆ ಆಗಿದೆ ಈಗ. ಹಂಗಾಗಿ ಸಮಾಧಿ ಸರಿಯಾಗಿ ಕುಶಲ ದೃಷ್ಟಿಯಿಂದ ನೋಡುವುದು. ಕುಶಲ ದೃಷ್ಟಿಯಿಂದ ಅಂದ್ರೆ ಮನಸ್ಸು ಸಮಾಧಾನವಾಗಿರ್ಬೇಕು ಮತ್ತು ವಸ್ತು ವಿಷಯಗಳು ಹೇಗಿದೆಯೋ ಹಾಗೆ ಗ್ರಹಿಸಬೇಕು. ಒಬ್ಬ ವ್ಯಕ್ತಿ ಹೇಗಿರುತ್ತಾನೆ ಅಥವಾ ಹೇಗಿರುತ್ತಾಳೆ ಅಥವಾ ಒಂದು ವಸ್ತು ಹೇಗಿರುತ್ತದೆ ಹಾಗೆಯೇ ಅದನ್ನು ಗ್ರಹಿಸುವುದು, ನೋಡುವುದು. ಇದು ಸಮ್ಮಾದಿತ್ಯ. ಸೊ ಅಷ್ಟಾಂಗ ಮಾರ್ಗದಲ್ಲಿ ಇದು ಬಹಳ ಮುಖ್ಯವಾದ, ಇದು ಕೂಡ ಬಹಳ ಮುಖ್ಯವಾದಂತ. ಅಂದ್ರೆ ಮನಸ್ಸನ್ನ ಪಳಗಿಸಲಿಕ್ಕಾಗಿ, ಸೊ ಮನಸ್ಸನ್ನ ಒಂದು ಹದಗೊಳಿಸಲಿಕ್ಕಾಗಿ ಅಥವಾ ಯಾವುದೇ ಡಿಸ್ಟರ್ಬೆನ್ಸ್ಗೆ ಅದು ಏರ್ಪೇರ್ಗೆ ಒಳಗಾಗದೇ ಇರೋ ಥರ ಅದನ್ನ ಒಂದು ಕೋಟೆ ಕೊತ್ತಲಗಳಿಂದ ರಕ್ಷಿಸಲ್ಪಟ್ಟ ನಗರವನ್ನಾಗಿ ಮಾಡಲಿಕ್ಕಾಗಿ ಮಾಡಬೇಕಾಗಿರೋ ಫಸ್ಟ್ ಕೆಲಸ ಅಂದ್ರೆ ದೃಷ್ಟಿಯನ್ನು ಸರಿಗೊಳಿಸುವುದು, ಸಮ್ಮಾದಿತ್ಯ. ನೆಕ್ಸ್ಟ್ ನಿಮ್ಗೆ ಗೊತ್ತು ಸಮ್ಮವಾಚ ಅಂದ್ರೆ ಸರಿಯಾಗಿ ಮಾತನಾಡುವುದು ಅಂತ. ಸರಿಯಾಗಿ ಮಾತನಾಡುವುದು ಅಂದ್ರೆ ಏನು? ಅದ್ರ ಬಗ್ಗೆ ಬುದ್ಧರು ತುಂಬಾ ಹೇಳಿದ್ದಾರೆ. ನೀವು ಅಂದ್ರೆ ಚುಚ್ಚು ಮಾತಾಡದೇ ಇರೋದು, ಕೆಟ್ಟ ಮಾತಾಡದೇ ಇರೋದು, ನಿಂದಿಸದೇ ಇರೋದು ಅಂತೆಲ್ಲ ಕೇಳಿದ್ದೀರಾ. ನೀವು ಬಸವಣ್ಣವ್ರದ್ದು ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ಇವೆಲ್ಲ ಕೇಳಿದ್ದೀರಾ ನೀವು. ಆ ಮಾತಿನ ಬಗ್ಗೆ ದೊಡ್ಡ ದೊಡ್ಡವರು ಎಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾರೆ ಅಂದ್ರೆ ಆಶ್ಚರ್ಯ ಆಗುತ್ತೆ. ಅಲ್ಲಮ ಪ್ರಭು, ಮಾತೆಂಬುದು ಜ್ಯೋತಿರ್ಲಿಂಗ, ಸ್ವರವೆಂಬುದು ಪರತತ್ವ, ತಾಳೋಷ್ಟ್ರ ಸಂಪುಟವೆಂಬುದು ನಾದಬಿಂದು ಕಳಾತೀತ, ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಕೇಳಮರುಳೆ. ಎಂತ ಬ್ಯೂಟಿಫುಲ್ ವಾಯ್ಸ್. ಗುಹೇಶ್ವರನ ಶರಣರು ಅನ್ನೆಸೆಸರಿ ಮಾತನಾಡಿ, ತಪ್ಪು ಮಾತನಾಡಿ ಅವರು ಮೈಲಿಗೆ ಆಗುವುದಿಲ್ಲ. ಅವರು ಸರಿಯಾಗೇ ಮಾತಾಡ್ತಾರೆ, ಇಲ್ಲಾಂದ್ರೆ ಸುಮ್ಮನೆ ಇರ್ತಾರೆ. ಸೊ ಸಮ್ಮವಾಚ, ಭಗವಾನ್ ಬುದ್ಧರ ಸಮ್ಮವಾಚ, ಸರಿಯಾಗಿ ಮಾತನಾಡುವುದು, ಅವಶ್ಯಕತೆ ಇದ್ದಲ್ಲಿ ಮಾತನಾಡುವುದು, ತಪ್ಪು ಮಾತನಾಡದಿರುವುದು, ಯಾರಿಗೂ ನೋಯಿಸದೆ ಮಾತಾಡುವಂಥದ್ದು. ನೋಡಿ ಎಷ್ಟು ದುಃಖಕ್ಕೆ ಒಳಗಾಗ್ತೀವಿ ನಾವು ಅಂದ್ರೆ ನಾವು ಸರಿಯಾಗಿ, ನಿಮಗೆ ಹೆಂಗ್ ಆಗಿದೆ, ಒಂದು ನಮ್ಮ ಬುದ್ಧಿ ಸ್ಥಿಮಿತದಿಲ್ಲದೆ ಇರುವಾಗ, ನಮ್ಮ ಮನಸ್ಸು ಡಿಸ್ಟರ್ಬ್ ಆಗಿದ್ದಾಗ ಬಾಯಿಂದ ಬರೋ ಒಂದು ಮಾತು ಏನು ಅನಾಹುತ ಬೇಕಾದ್ರೂ ಮಾಡ್ಬೋದು, ಎಷ್ಟು ದೊಡ್ಡ ನಷ್ಟ ಉಂಟು ಮಾಡ್ಬೋದು ಬೇಕಾದ್ರೆ ನಮ್ಮ ಹತ್ರ. ನಮ್ಗೆ ಯಾವ್ದ್ರೆ ಊಹೆ ಮಾಡಕ್ಕೆ ಆಗಲ್ಲ. ಕೆಲವರು ಒಂದು ಮಾತಿಂದ ಅವರ ಕರಿಯರೇ ಮುಗ್ದೋಗ್ಬಿಟ್ಟಿದೆ, ಹಂಗೆಲ್ಲ ಆಗಿದೆ. ಸುತ್ತಮುತ್ತ ನಾವು ನೋಡಿದ್ದೀವಿ, ಒಂದು ಮಾತಿಂದ ಅವ್ರ ಕರಿಯರೇ ಹಾಳಾಗೋಗಿದೆ. ಸೊ ಹಂಗಾಗಿ ಸಮ್ಮವಾಚ. ನೀವು ಗಮನಿಸಿ, ಹಳ್ಳಿಗಳಲ್ಲಿ ನಮ್ಮ ಸುತ್ತಮುತ್ತ ಇರುವಂತ ಜನರು ಪ್ರತಿನಿತ್ಯ ಹೇಗೆ ಮಾತಾಡ್ತಾರೆ, ಎಷ್ಟು ಕೆಟ್ಟ ಭಾಷೆಯನ್ನು ಬಳಸ್ತಾರೆ, ಎಷ್ಟು ಚುಚ್ಚಿ ಮಾತಾಡೋ ಭಾಷೆ ಬಳಸ್ತಾರೆ, ಎಷ್ಟು ಅಶ್ಲೀಲ ಭಾಷೆಗಳನ್ನು ಬಳಸ್ತಾರೆ ನೋಡಿ. ತಾಳೋಷ್ಟ್ರ ಸಂಪುಟವೆಂಬುದು ನಾದವೆಂದು ಕಳಾತೀತ ಅಂತ. ಅಂದ್ರೆ ಈ ಅಕ್ಷರದ ಉಗಮದ ಸ್ಥಾನ ಬಾಯಿ ಅತ್ಯಂತ ಪವಿತ್ರವಾದದ್ದು, ಪರಿಶುದ್ಧವಾದದ್ದು ಅಂತ. ಹಂಗಾಗಿ ಸಮ್ಮವಾಚ ಅಂದ್ರೆ ಸರಿಯಾಗಿ ಮಾತನಾಡುವುದು. ಹೀಗೆ ನೀವು 8 ಕೂಡ ನೀವೇ ಅರ್ಥ ಮಾಡ್ಕೊಳ್ಳಿ. ಸರಿಯಾದ ಕಮ್ಮ ಅಂತ, ಸರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದು, ಸರಿಯಾದ ಗ್ರಹಿಕೆ, ಸರಿಯಾದ ಪ್ರಯತ್ನ, ಅವೆಲ್ಲವೂ ಕೂಡ ಮನಸ್ಸಿನ ಜೊತೆಲಿ ಲಿಂಕ್ ಇದೆ. ಇದು ಒಂದು ಸರಿ ಏರ್ಪೇರ್ ಆಯ್ತು ಮನಸ್ಸು ಅಂದ್ರೆ ಇನ್ನು ಉಳಿದದೆಲ್ಲ ಏರ್ಪೇರ್ ಆಗೋದು. ಹಂಗಾಗಿ ಒಂದಕ್ಕೆ ಪೂರಕವಾದಂತ ಸಂಬಂಧ ಇದೆ. ಸೊ ಅಂತಿಮವಾಗಿ ಬೌದ್ಧ ಭಿಕ್ಕು ನಿವಾಸದಲ್ಲಿ ಒಂದು ಭಿಕ್ಕುಗಳು ಮತ್ತು ಇತರ ಸಾಧಕರು ಧ್ಯಾನದಲ್ಲಿ ನಿರತರಾಗಿರ್ತಿದ್ರು ಮತ್ತು ತಮ್ಮ ಮನಸ್ಸನ್ನು ಅತ್ಯಂತ ಉನ್ನತವಾದ ಸ್ಥಿತಿಗೆ ತೆಗೆದುಕೊಂಡು ಹೋಗೋದಕ್ಕೆ ಅವರು
ಸಾಧನೆ ಮಾಡ್ತಾ ಇದ್ದಾರೆ. ಅದು ಒಂದು ಬೌದ್ಧ ಶಿಕ್ಷಣದ ಕ್ರಮವಾಗಿತ್ತು. ಅದಕ್ಕೆ ಅಷ್ಟಾಂಗ ಮಾರ್ಗ, ಸೊ ಅರಿಯ ಅಷ್ಟಾಂಗ ಮಾರ್ಗ ಅಂತ ನೀವೇನು ಕರಿತೀರ, ಅರಿಯ ಅಷ್ಟಾಂಗ ಮಾರ್ಗ ಅಂತ ಅವುಗಳನ್ನ ಬುದ್ಧರು ಬೋಧಿಸಿದ್ದಾರೆ. ಅವನ್ನ ನಾವೀಗ ಅಳವಡಿಸಿಕೊಳ್ಬೇಕಾದಂತ ಅನಿವಾರ್ಯತೆ ಇದೆ. ನಮ್ಮ ಸಮಾಜ ಸುತ್ತಮುತ್ತ ಅದು ಇರುವ ರೀತಿ, ನಡ್ಕೊಳ್ಳುವಂತ ರೀತಿ, ಇದನ್ನ ನೋಡಿದಾಗ ಈ ವಿಷಯಕ್ಕೂ ಅದಕ್ಕೂ ಮ್ಯಾಚ್ ಮಾಡಿದಾಗ ಎಷ್ಟೊಂದು ಜನರು ಕತ್ತಲಲ್ಲಿದ್ದಾರೆ, ಎಷ್ಟು ಜನರು ಅಜ್ಞಾನದಲ್ಲಿದ್ದಾರೆ ಅಂತ ಆಶ್ಚರ್ಯ ಆಗುತ್ತೆ. ಖಂಡಿತವಾಗ್ಲೂ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಅವರನ್ನ ಎನ್ಲೈಟನ್ ಮಾಡಬೇಕಾದ್ದು, ಅವ್ರನ್ನ ಜಾಗೃತಗೊಳಿಸಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಆ ಕೆಲಸನ ಭಗವಾನ್ ಬುದ್ಧರು ಪ್ರಾರಂಭ ಮಾಡಿದ್ರು. ನಿಮ್ಗೆ ಗೊತ್ತಿದ್ದ ಸಾರನಾಥದಲ್ಲಿ ಏನ್ ಹೇಳಿದ್ರು? 5 ಜನ ಶಿಷ್ಯರಿಗೆ ಧಮ್ಮವನ್ನ ಬೋಧಿಸಿ ಏನ್ ಹೇಳಿದ್ರು? ಇವತ್ತಿಂದ ಧಮ್ಮ ಚಕ್ರವನ್ನು ನಾನು ಉರುಳಿಸಿದ್ದೇನೆ, ಇದನ್ನ ಯಾರು ಎಂದು ಯಾವ ಕಾರಣಕ್ಕೂ ತಡೆಯಕ್ಕಾಗಲ್ಲ ಅಂತ. ನಿಮ್ಗೆ ಗೊತ್ತು, ಓದಿದಿರಲ್ಲ ನೀವು ಅದೆಲ್ಲ. ಇದನ್ನ ಇನ್ಯಾರು ಹಿಂದಕ್ಕೆ ತಡೆಯಕ್ಕೂ ಆಗಲ್ಲ, ಇನ್ನು ಹಿಂದಕ್ಕೆ ತಳ್ಳಕ್ಕೂ ಆಗಲ್ಲ. ಧಮ್ಮಚಕ್ರ ನಾನು ಉರುಳಿಸಿದ್ದೀನಿ. ಹಂಗಾಗಿ ನಾವೆಲ್ಲರೂ ಸೇರಿ ಅದನ್ನ ಹೆಚ್ಚು ಜನರಿಗೆ ರೀಚ್ ಆಗುವ, ಹೆಚ್ಚು ಜನರಿಗೆ ತಲುಪಿಸುವ ಹಾಗೆ ಮಾಡಬೇಕಾದ ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಧಮ್ಮಪದದ ಕೆಲವು ಮಾತುಗಳನ್ನು, ಅಂದ್ರೆ ಮನಸ್ಸನ್ನು ಪಳಗಿಸುವುದು ಅಥವಾ ಅಷ್ಟಾಂಗ ಮಾರ್ಗಕ್ಕೆ ಪೂರಕವಾದಂಥ ಕೆಲವು ಮಾತುಗಳನ್ನ ನಾನು ನಿಮಗೆ ಹೇಳಿ ನನ್ನ ಮಾತನ್ನು ಕನ್ಕ್ಲೂಡ್ ಮಾಡ್ತೀನಿ. ಮುಖ್ಯವಾಗಿ ಕೆಲವು ಇಂಪಾರ್ಟೆಂಟ್ ಆಗಿ ಧಮ್ಮಪದದ ಕೆಲವು ಹೇಳಿಕೆಗಳು ಈಗ ಹೇಳ್ತೀನಿ ಆಲ್ರೆಡಿ, ಅದನ್ನೇ ಕೆಲವು ಸರಿ ರಿಪೀಟ್ ಮಾಡ್ತೀನಿ ನಾನು ಒಂದೆಷ್ಟು ನೋಡಿ. ಬಹಳ ಅದ್ಭುತವಾದಂಥ ಮಾತುಗಳಿವೆ ಇದರಲ್ಲಿ. ಧಮ್ಮಪದದ ಚಿತ್ತವರ್ಗದಲ್ಲಿ 5ನೆಯ ಒಂದು ಪದ ಕನ್ನಡದಲ್ಲಿ ಹೇಳ್ಬಿಡ್ತೀನಿ, ಪಾಲಿಗೂ ಹೇಳಿ ಕನ್ನಡದಲ್ಲಿ ಹೇಳಿದ್ರೆ ಟೈಮ್ ಆಗುತ್ತೆ, ನೀವು ಓದಿ. ಈ ಶರೀರವು ಮಡಿಕೆಯಂತೆ ಅಥವಾ ಗಡಿಗೆಯಂತೆ ಅತಿ ನಾಜೂಕಿನದೆಂದು ಮನವರಿಕೆ ಮಾಡಿಕೊಂಡು, ಈ ಶರೀರವು ಮಡಿಕೆಯಂತೆ ಅಥವಾ ಗಡಿಗೆಯಂತೆ ಅತಿ ನಾಜೂಕಿನದು ಅಂದ್ರೆ ವೆರಿ ಡೆಲಿಕೇಟ್, ಯಾವಾಗ ಬಿದ್ದು ಹೊಡೆದ ಬಿಡ್ಬೋದು ಅಂತ ಮನವರಿಕೆ ಮಾಡಿಕೊಂಡು, ಈ ಮನಸ್ಸನ್ನು ಕೋಟೆ ಕೊತ್ತಲಗಳಿಂದ ಸಂರಕ್ಷಿಸಲ್ಪಟ್ಟ ನಗರದಂತೆಯೇ ಭದ್ರಪಡಿಸಿಕೋ. ಪ್ರಜ್ಞೆ ಎಂಬ ಆಯುಧದಿಂದ ಮಾರ ಅಂದ್ರೆ ಅಟ್ಯಾಚ್ಮೆಂಟ್, ತೃಷ್ಣ, ಅದನ್ನು ಎದುರಿಸಿ ಗೆದ್ದುಕೋ ಅಂತೇಳಿ ಬುದ್ಧರು ಹೇಳ್ತಾರೆ. ಧಮ್ಮಪದದಲ್ಲಿ ಒಂದು ಮಾತು. ಹಾಗೆ ಇದೇ ತರದ ಇದಕ್ಕೆ ಪೂರಕವಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಇನ್ನೊಂದು ಇಂಪಾರ್ಟೆಂಟ್, ಅದು ಓದಕ್ಕೆ ಇಷ್ಟಪಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಸ್ಟೇಟ್ಮೆಂಟ್, ಅದ್ಭುತ. ನೀರುಗಂಟಿಗಳು ಹೊಲಗಳಲ್ಲಿ ನೀರನ್ನು ಸುವ್ಯವಸ್ಥಿತವಾಗಿ ಹರಿಸುವರು. ನೀರುಗಂಟಿಗಳು ಹೊಲಗಳಲ್ಲಿ ನೀರನ್ನು ಸುವ್ಯವಸ್ಥಿತವಾಗಿ ಹರಿಸುವರು. ಬಾಣ ತಯಾರಕರು ಬಾಣಗಳನ್ನು ಸದಾ ನೇರಗೊಳಿಸುವರು. ಬಾಣ, ಯುದ್ಧದಲ್ಲಿ ಬಳಸೋ ಬಾಣ, ಅವುಗಳನ್ನು ತಯಾರಿಸ್ತಕ್ಕಂಥವ್ರು ಅವನ್ನ ತುಂಬಾ ಸ್ಟ್ರೈಟ್ ಆಗೇನೆ ಮಾಡ್ತಾರೆ. ಬಡಗಿಗಳು ಮರದ ತುಂಡುಗಳಿಗೆ ಉತ್ತಮ ಆಕಾರವನ್ನು ನೀಡುವರು. ಬಡಗಿಗಳು ಮರದ ತುಂಡುಗಳಿಗೆ ಉತ್ತಮ ಆಕಾರವನ್ನು ನೀಡುವರು. ಹಾಗೆಯೇ ವಿವೇಕಿಗಳು ಅಥವಾ ಜಾಣರು ಅಥವಾ ಪ್ರಜ್ಞಾವಂತರು ತಮ್ಮನ್ನು ತಾವು ಸಂಯಮಿಸಿಕೊಳ್ಳುವರು ಅಥವಾ ತಮ್ಮನ್ನು ತಾವು ತಿದ್ದಿಕೊಳ್ಳುವರು ಅಥವಾ ಪರಿಶುದ್ಧಗೊಳಿಸಿಕೊಳ್ಳುವವರು, ರೂಪಿಸಿಕೊಳ್ಳುವವರು ಅಂತ ಒಂದು ಮಾತು. ಬಹಳ ಬ್ಯೂಟಿಫುಲ್ ಆದಂಥ ಒಂದು ತತ್ವ ಇದು. ಪಂಡಿತ ವರ್ಗದಲ್ಲಿ ಬರ್ತಕ್ಕಂತಹ 5ನೆಯ ಒಂದು ಪದ. ನೀವು ಕೇಳಿರ್ತೀರ, ಇದೆಲ್ಲ ಬಹಳ ತುಂಬಾ ಚೆನ್ನಾಗಿದೆ ಅಂತ, ಅದ್ಭುತ ಇದೆ. ಹಾಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿದೆ ನೋಡಿ. ಇದು ಮಲವರ್ಗ ಅನ್ನೋದರ ಒಂದು 5ನೇ ಪದ. ಅಕ್ಕಸಾಲಿಗನು ಬೆಳ್ಳಿಯಲ್ಲಿರುವ ಕಶ್ಮಲವನ್ನು ತೆಗೆದು ಹಾಕಿದಂತೆಯೇ, ಅಕ್ಕಸಾಲಿಗನು ಬೆಳ್ಳಿಯಲ್ಲಿರುವ ಕಲ್ಮಶವನ್ನು ತೆಗೆದು ಹಾಕಿದಂತೆಯೇ ನೀನು ನಿನ್ನಲ್ಲಿರುವ ಮಲಿನತೆಯನ್ನು ಕ್ರಮಕ್ರಮವಾಗಿ ಸ್ವಲ್ಪ ಸ್ವಲ್ಪವಾಗಿ ಮತ್ತು ಕ್ಷಣ ಕ್ಷಣಕ್ಕೂ ತೆಗೆದು ಹಾಕು ಅಂತ ಒಂದು ಹೇಳ್ತಾ ಇದ್ದಾರೆ. ಅದನ್ನ ಗಮನಿಸಿ. ಮತ್ತು ಲಾಸ್ಟ್ ಒನ್
ತುಂಬಾ ಚೆನ್ನಾಗಿದೆ ಇದು ಕೂಡ. ಪಳಗಿದ ಆನೆಯನ್ನು ಮಾತ್ರ ಜನಸಮೂಹದಲ್ಲಿ ಕೊಂಡೊಯ್ಯಲಾಗುತ್ತದೆ. ಪಳಗಿದ ಆನೆಯನ್ನು ಮಾತ್ರ ಜನಸಮೂಹದಲ್ಲಿ ಕೊಂಡೊಯ್ಯಲಾಗುತ್ತದೆ. ಅಂದ್ರೆ ಜನಗಳಿರುವಾಗ ಅಂಬಾರಿ ಒರೆಸ್ಕೊಂಡು ಕರ್ಕೊಂಡು ಹೋಗ್ತಾರಲ್ಲ ಹಂಗೆ ಪಳಗಿದ ಆನೆಯನ್ನು ಮಾತ್ರ ಜನಸಮೂಹದಲ್ಲಿ ಕೊಂಡೊಯ್ಯಲಾಗುತ್ತದೆ. ರಾಜರು ಪಳಗಿದ ಆನೆಯ ಮೇಲೆಯೇ ಕುಳಿತುಕೊಳ್ಳುತ್ತಾರೆ. ರಾಜರು ಪಳಗಿದ ಆನೆಯ ಮೇಲೆ ಕುಳಿತುಕೊಳ್ಳುತ್ತಾರೆ. ಮನುಷ್ಯರಲ್ಲಿ ತಮ್ಮನ್ನು ತಾವೇ ಸಂಯಮಿಸಿಕೊಂಡವರನ್ನು, ತಮ್ಮನ್ನು ತಾವ ನಿಗ್ರಹಿಸಿಕೊಂಡವರನ್ನು, ಸಂಯಮಿಸಿಕೊಂಡವರನ್ನೇ ಶ್ರೇಷ್ಠರೆಂದು ಕರೆಯಲಾಗುತ್ತದೆ. ಏಕೆಂದರೆ ಅವರು ಕೆಟ್ಟ ಮಾತುಗಳನ್ನು, ನಿಂದನೆಗಳನ್ನು ಸಹಿಸಿಕೊಳ್ಳುತ್ತಾರೆ. ಅಂದ್ರೆ ಯಾವುದೇ ಹೊರಗಿನ ಬರೋ ಎನರ್ಜಿಗೆ ಡಿಸ್ಟರ್ಬ್ ಆಗಲ್ಲ, ಏರ್ಪೇರಾಗಲ್ಲ ಅಂತ ಬುದ್ಧರು ಹೇಳ್ತಾರೆ. ಸೊ ಇದನ್ನ ಹೇಳಿದ್ರೆ ತುಂಬಾ ಅಂದ್ರೆ ನೂರಾರು ಇದಾವೆ. ಈ ಥರದ್ದು ಹೇಳಿದ್ರೆ ನೀವೆಲ್ಲ ಅದನ್ನ ಡೈಲಿ ಅಭ್ಯಾಸ ಮಾಡ್ತಾ ಇದ್ದೀರಾ ಅಂತ ನಾನಂತ ಅಂದ್ಕೋತೀನಿ. ಇದನ್ನೆಲ್ಲ ಯಾರು ಬಾಬಾ ಸಾಹೇಬ್ರ ಅನುಯಾಯಿಗಳಿದ್ದಾರೆ, ಯಾರು ಬುದ್ಧರ ಅನುಯಾಯಿಗಳಿದ್ದಾರೆ, ಅಥವಾ ಯಾರು ಬದಲಾಗಬೇಕು, ನಾವು ಅತ್ಯುತ್ತಮವಾದ ಜೀವನವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಪ್ರತಿನಿತ್ಯನೂ ಅಭ್ಯಾಸ ಮಾಡೋದು ಒಳ್ಳೇದು. ಯಾಕೆಂದ್ರೆ ಇದೆಲ್ಲ ಒಂದೇ ಸರಿಗೆ ಅರ್ಥ ಆಗುವಂಥದ್ದಲ್ಲ, ಅದು ಪ್ರತಿನಿತ್ಯವೂ ಹೊಸ ಹೊಸ ಅರ್ಥವನ್ನ ಕೊಡ್ತಕ್ಕಂಥದ್ದು. ನೋಡಿ, ಸೊ ಬೌದ್ಧ ಧಮ್ಮ ಮತ್ತು ಶಿಕ್ಷಣ ಅಂದಾಗ ಅವರು ಹೊರಗೆ ಜನರಿಗೆ ಕಲಿಸ್ತಾ ಇದ್ದಾಗ ಏನು ಹೇಳ್ಕೊಡ್ತಿದ್ರು ಮತ್ತು ತಾವು ಸಾಧನೆ ಮಾಡುವಾಗ ಏನ್ ಮಾಡ್ತಾ ಇದ್ರು ಎಲ್ಲ ಒಂದೇ ಆಗಿದೆ. ಮನುಷ್ಯರನ್ನ ಒಂದು ಅನಿಮಲ್ ಸ್ಟೇಜ್ ಇಂದ, ಅಂದ್ರೆ ಪ್ರಾಣಿ ಸ್ಥಿತಿಯಿಂದ ಒಂದು ಡಿವೈನ್ ಸ್ಟೇಜ್ಗೆ, ಒಂದು ದಿವ್ಯವಾದ ಸ್ಥಿತಿಗೆ ತೆಗೆದುಕೊಂಡು ಬರುವಂತಹದ್ದು ಬೌದ್ಧ ಶಿಕ್ಷಣ ಕ್ರಮದ ಒಂದು ಉದ್ದೇಶ. ಎಲ್ಲ ಮನುಷ್ಯರನ್ನ ಪ್ರಾಣಿ ಸ್ಥಿತಿಯಿಂದ ಒಂದು ದಿವ್ಯವಾದಂತಹ ನಿಬ್ಬಾಣದ ಸ್ಥಿತಿಗೆ ತೆಗೆದುಕೊಂಡು ಬರತಕ್ಕಂಥದ್ದು ಬೌದ್ಧ ಶಿಕ್ಷಣದ ಒಂದು ಪ್ರಧಾನ ಉದ್ದೇಶ, ಘನವಾದಂಥ ಉದ್ದೇಶ. ಅದಕ್ಕೆ ಸಂಬಂಧಪಟ್ಟಂಗೆ ಒಂದೆರಡು ಲಾಸ್ಟ್ ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ, ಗಮನಿಸಿ. ಬುದ್ಧರ ಬೋಧನೆಯ ಒಂದು ವೈಶಿಷ್ಟ್ಯವೆಂದರೆ ಮನಸ್ಸನ್ನು ಸಾಧಾರಣಕ್ಕಿಂತ ಹೆಚ್ಚಿನ ದಿವ್ಯ ದೃಷ್ಟಿ, ದಿವ್ಯ ಶ್ರವಣಶೀಲತೆ, ಇತರರ ಆಲೋಚನೆಗಳನ್ನು ತಿಳಿಯುವುದು ಮುಂತಾದ ಸಾಮರ್ಥ್ಯಗಳನ್ನು ಹೊಂದಬಹುದಾದ ಅಥವಾ ಸಾಮರ್ಥ್ಯವನ್ನು ಹೊಂದುವ ಹಾಗೆ ಅಣಿಗೊಳಿಸಬಹುದು ಎಂಬುದು ಅರ್ಥ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ. ಅಂದ್ರೆ ಬುದ್ಧರ ಬೋಧನೆ ವೈಶಿಷ್ಟ್ಯ ಏನಂತ ಅಂದ್ರೆ ನಮ್ಮ ಮನಸ್ಸನ್ನ ಈಗೇನು ನಾರ್ಮಲ್ ಆಗಿದೆ ಆ ನಾರ್ಮಲ್ ಆಗಿಂತ ಅತ್ಯಂತ ಎತ್ತರಕ್ಕೆ ತಗೊಂಡೋಗಕ್ಕೆ ನಮಗೆ ಸಾಧ್ಯ. ಅಂದ್ರೆ ಅದನ್ನ ಟ್ಯೂನ್ ಅಪ್ ಮಾಡ್ಲಿಕ್ಕೆ, ಅದನ್ನ ಸಜ್ಜುಗೊಳಿಸೋದಕ್ಕೆ ಸಾಧ್ಯ. ಹೆಂಗ್ ಸಜ್ಜುಗೊಳಿಸೋದು? ದಿವ್ಯ ದೃಷ್ಟಿ, ದಿವ್ಯ ಶ್ರವಣಶೀಲತೆ ಮತ್ತು ಇತರರ ಆಲೋಚನೆಗಳನ್ನು ತಿಳಿಯುವುದು ಮತ್ತು ಇತರರ ಆಲೋಚನೆಗಳನ್ನು ತಿಳಿಯುವ ಸಾಮರ್ಥ್ಯವನ್ನು ಹೊಂದುವುದು, ಹೀಗೆ ಎಲ್ಲಾ ರೀತಿಯಲ್ಲೂ ಗ್ರಹಿಸುವಂತ ಸಾಮರ್ಥ್ಯವುಳ್ಳವನಾಗಿ ಮಾಡ್ತಕ್ಕಂಥದ್ದು ಅಂತ. ಮತ್ತು ಬುದ್ಧರ ಮಾರ್ಗ ಮತ್ತು ಅದರ ಅಭ್ಯಾಸವು ಜನರಲ್ಲಿ ಅತಿ ಉನ್ನತ ಸಾಧನೆ ಮಾಡಲು ದೈವದ ಅವಶ್ಯಕತೆ ಇಲ್ಲ ಎಂಬುದನ್ನು ತೋರಿಸಿತು. ಈ ಸಾಧನೆ ಮಾಡ್ಬೇಕಾದ್ರೆ, ಇಷ್ಟು ಮಾಡ್ಬೇಕಾದ್ರೆ ನಮ್ಗೆ ಇನ್ಯಾವುದೇ ಒಂದು ದೇವರ ಅಥವಾ ಇನ್ಯಾವುದೇ ಒಂದು ಮಂತ್ರತಂತ್ರಗಳ ಅವಶ್ಯಕತೆ ಇಲ್ಲ. ನಾವೇ ಸ್ವತಃ ನಮ್ಮನ್ನು ನಾವೇ ಈ ರೀತಿ ಸಜ್ಜುಗೊಳಿಸ್ಕೊಳ್ಳೋದಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನ ಗೌತಮ ಬುದ್ಧರು ನಮಗೆ ಹೇಳಿದ್ದಾರೆ. ನೀವೇ ಹೇಳಿ, ಇಂತಹ ಒಂದು ಸಿಸ್ಟಮ್ ಆ ಕಾಲದಲ್ಲಿ, ಯಾವ ಕಾಲದಲ್ಲಿ? ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಜಗತ್ತಿನಲ್ಲಿ ಎಲ್ಲೂ ಸಹಿತ ಇದ್ದಿದ್ದಿರಲಿಲ್ಲ. ಹಾಗಿದ್ರೆ ಧರ್ಮಗಳಿರ್ಲಿಲ್ವೇ? ಅಂದ್ರೆ ಧರ್ಮಗಳಿದ್ವು. ಏನ್ ಮಾಡ್ತಿದ್ವು? ಸೊ ನಮ್ಮೆಲ್ಲ ಸಂಕಟಕ್ಕೆ ಯಾವುದೋ ಒಂದು ಅತೀಂದ್ರಿಯ ಶಕ್ತಿ ಕಾರಣ, ಯಾವುದೊಂದು ದಿವ್ಯ ಶಕ್ತಿ ಕಾರಣ, ಅಥವಾ ಯಾವುದೊಂದು ದೇವರ ಕಾರಣ. ನಮ್ಮ ಕಷ್ಟಕ್ಕೆ, ನಮ್ಮ ನಷ್ಟಕ್ಕೆ ಯಾವುದೋ ಒಂದು ಶಕ್ತಿ ಕಾರಣ. ಹಂಗಾಗಿ ಆ ಶಕ್ತಿಗೆ ನಾವು ಮೊರೆ ಹೋಗ್ಬೇಕು, ಆ ಶಕ್ತಿಗೆ ನಾವು ಬಲಿ ಕೊಡ್ಬೇಕು, ಆ ಶಕ್ತಿನ ತೃಪ್ತಿ ಪಡಿಸ್ಬೇಕು ಅಂತ ಪೂಜೆ, ಪುರಸ್ಕಾರ, ಬಲಿ ಕೊಡುವುದು, ಯಜ್ಞ ಮಾಡುವುದು, ಇಂತಹ ಕೆಲಸಗಳನ್ನ ಮಾಡ್ಕೊಂಡು ಬರುವಂತ ಬೇಕಾದಷ್ಟು ಪದ್ಧತಿಗಳು ಭಾರತದಲ್ಲೂ ಇದ್ವು, ಭಾರತದ ಹೊರಗಡೆನೂ ಇದ್ವು. ಅದನ್ನ ಧಮ್ಮ. ಸೊ ಈ ಬುದ್ಧರ ಧಮ್ಮಕ್ಕೆ ಕಂಪೇರ್ ಮಾಡಕ್ಕಾಗತ್ತಾ? ಅದನ್ನ ಹೇಳಿ, ಯಾರಾದ್ರೂ ಸಹಿತ ಕಂಪೇರ್ ಮಾಡಕ್ಕಾಗತ್ತಾ? ಸೊ ರಿಚುವಲ್ಸ್ ಇದ್ವು, ಆಚರಣೆಗಳಿದ್ವು. ಅದೊಂದು ಪ್ರೈಮರಿ ಹಂತ, ಬಹಳ ಪ್ರೈಮರಿ ಹಂತ. ಮತ್ತು ಅದು ಜನರನ್ನ
ಈ ಪ್ರಾಣಿ ಸ್ಥಿತಿಯಿಂದ ಅನಿಮಲ್ ಸ್ಟೇಜಿಂದ ಡಿವೈನ್ ಸ್ಟೇಜ್ಗೆ ತರೋ ಉದ್ದೇಶ ಅದಕ್ಕೇನು ಇರಲಿಲ್ಲ ಅಂಥದ್ದು. ಅದೆಲ್ಲ ಸಾಧ್ಯನೇ ಇಲ್ಲದೆ ಮಾತದು. ಅವರ ಭಯವನ್ನೇ ಬಂಡವಾಳವನ್ನಾಗಿ ಮಾಡಿಕೊಂಡು ಕೆಲವರು ಸುಖ ಸಂತೋಷವನ್ನು ಪಡೆಯುವಂತ ಒಂದು ಮಾರ್ಗವಾಗಿದೆ. ಹಂಗಿತ್ತು ಹಿಂದೆ. ಆದರೆ ಗೌತಮ ಬುದ್ಧರು ಪ್ರಪ್ರಥಮವಾಗಿ ಮೊಟ್ಟ ಮೊದಲ ಬಾರಿಗೆ ಜಗತ್ತನ್ನ ಒಂದು ವಿಮೋಚನೆಗೊಳಿಸುವಂತ, ಜಗತ್ತನ್ನ ಒಂದು ನಿಬ್ಬಾಣದ ಕಡೆಗೆ ತೆಗೆದುಕೊಂಡು ಹೋಗುವಂತ ಮತ್ತು ಜನರ ಸುಖ ಕಷ್ಟ ಸುಖಗಳಿಗೆ ನಾವೇ ನಮ್ಮಲ್ಲೇ ಪರಿಹಾರ ಹುಡುಕುವಂತ ಒಂದು ಅದ್ಭುತವಾದ ಮೆಥಡ್ ಅನ್ನ ಆವಿಷ್ಕರಿಸಿ ಕೊಟ್ಟರು. ಹಾಗಾಗಿ ನಿಜವಾದ ಧಮ್ಮ ಅಥವಾ ಮನುಷ್ಯರ ವಿಮೋಚನೆಯ ಧಮ್ಮ ಅದು ಮೊದಲನೇದು ಬುದ್ಧರ ಧಮ್ಮ. ಬೋಧಿಸಿದಂಥ ಮಹಾವೀರ ಅವರು ಕೂಡ ಗೌರವಕ್ಕೆ ಅರ್ಹರೇ. ಅವತ್ತಿನ ಸಂದರ್ಭದಲ್ಲಿ ಹಿಂಗಿದೆ. ನೀವು ಮಕ್ಕಳದ ಹಿಸ್ಟ್ರಿ ಪುಸ್ತಕಗಳೆಲ್ಲ ನೋಡಿದ್ದೀರಾ? ಹಿಸ್ಟ್ರಿ ಪುಸ್ತಕಗಳು ನೋಡಿದ್ದೀರಾ? ಹಿಸ್ಟ್ರಿ ಪುಸ್ತಕದಲ್ಲಿ ಹೆಂಗಿದೆ ಗೊತ್ತಾ? ಸಿಲೆಬಸ್ ನೋಡಿದ್ದೀರಾ? ಸಿಂಧೂ ನದಿ ನಾಗರಿಕತೆ ಚಾಪ್ಟರ್ ಬರ್ತದೆ ಮೊದಲು, ಆಮೇಲೆ ವೇದಗಳ ಕಾಲ ನಾಗರಿಕತೆ ಚಾಪ್ಟರ್ ಬರ್ತದೆ, ಆಮೇಲೆ ಹೊಸ ಧರ್ಮಗಳ ಉದಯ ಅಂತ ಚಾಪ್ಟರ್ ಬರ್ತದೆ. ನೋಡಿದ್ದೀರಾ? ಕೇಳಿದ್ದೀರಾ? ಸ್ವಲ್ಪ ಗಮನ ಕೊಡಿ. ಹೊಸ ಧರ್ಮಗಳ ಉದಯ ಅಂತ ಬರ್ತದೆ. ಹೊಸ ಧರ್ಮಗಳ ಉದಯ ಅಂತ ಯಾರು ಬರೆದ್ರು, ಯಾರು ಸೇರಿಸಿದ್ರು ವರ್ಡನ್ನ? ನಾವೆಲ್ಲ ಸ್ಕೂಲ್ಗೆ ಹೋಗುವಾಗ ಆ ಚಾಪ್ಟರ್ ಇರಲಿಲ್ಲ. ಬೌದ್ಧ ಧರ್ಮ ಜೈನ ಧರ್ಮದ ಉದಯ ಅಂತಾನೆ ಇತ್ತು. ಹೊಸ ಧರ್ಮ ಅನ್ನೋ ಪದ ಇದ್ದಿರಲಿಲ್ಲ. ಹೊಸ ಧರ್ಮ ಅನ್ನೋ ವರ್ಡನ್ನ ಕಾಯಿನ್ ಮಾಡಿ ಸಿಲೆಬಸ್ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ಸೇರಿಸಿದವರು ಯಾರು? ಯಾಕೆ ಸೇರಿಸಿದ್ರು? ಅವ್ರ ಇಂಟೆನ್ಷನ್ ಏನು? ರೀಡ್ ಇನ್ ಬಿಟ್ವೀನ್ ದಿ ಲೈನ್ಸ್. ಇಂಗ್ಲಿಷಲ್ಲಿ ಒಂದು ಮಾತಿದೆ ಕೇಳಿ, ರೀಡ್ ಇನ್ ಬಿಟ್ವೀನ್ ದಿ ಲೈನ್ಸ್. ರೀಡ್ ಇನ್ ಬಿಟ್ವೀನ್ ದಿ ಲೈನ್ಸ್ ಅಂದ್ರೆ ಎರಡು ಸಾಲುಗಳಲ್ಲಿ ಅರ್ಥ ಇಲ್ಲ, ಎರಡು ಸಾಲುಗಳ ಮಧ್ಯದ ಸಮಥಿಂಗ್ ಅರ್ಥ ಇದೆ ಹುಡುಕಿ ಅಂತ. ಅದೊಂದು ಇಡಿಯಂ, ಇಂಗ್ಲಿಷ್ ವರ್ಡ್ ಅದು. ಅಂದ್ರೆ ಆ ಹೊಸ ಧರ್ಮಗಳ ಉದಯ ಅನ್ನೋ ಆ ಪದನ ಸೇರಿಸಿದಂತ ವ್ಯಕ್ತಿಗಳು ಯಾರು? ದುರುದ್ದೇಶ ಪೂರಿತ ವ್ಯಕ್ತಿಗಳು ಯಾರು? ಆ ಪದನ ಹಾಕಿರೋದು ಯಾತಕ್ಕೆ ಗೊತ್ತಾಗಲ್ವಾ? ಇದು ಹೊಸ ಧರ್ಮ ಅಂತ ನಿಮ್ ಕಿವಿಗೆ ಬಿದ್ರೆ ಹಳೆ ಧರ್ಮ ಯಾವುದು ಅಂತ ಆಗುತ್ತೆ ಅಲ್ಗೆ? ಯಾವ್ದು ಹಳೆ ಧರ್ಮ ಅಂತ ಯಾವ್ದಾಗುತ್ತೆ? ನಮ್ಮದು ಹಳೆಯದು ಅಂತ ಕ್ಲೈಮ್ ಮಾಡ್ಕೊಳಕ್ಕೆ ಮಾಡಿರುವ ಒಂದು ತಂತ್ರ ಅಷ್ಟೇ. ನಮ್ದು ಹಳೆಯದು ಅಂತ. ಹೌದು, ನಿಮ್ದು ಹಳೆಯದೇ, ಆದ್ರೆ ಅದು ಕೇವಲ ಆಚರಣೆ ಆಗಿತ್ತಷ್ಟೇ. ಅದಕ್ಕೆ ಬುದ್ಧ ಧರ್ಮದ ಜೊತೆಗೆ ಹೆಂಗ್ ಕಂಪೇರ್ ಮಾಡಕ್ಕಾಗುತ್ತೆ? ಅದನ್ನ ಬಲಿ ಕೊಡ್ತಾ ಇದ್ದನ್ನ, ಯಜ್ಞ ಮಾಡ್ತಾ ಇದ್ದನ್ನ, ನೂರಾರು ಪ್ರಾಣಿಗಳನ್ನ ಹತ್ಯೆ ಮಾಡಿ ದೇವತೆಗಳನ್ನ ತೃಪ್ತಿಪಡಿಸಕ್ಕೆ ಸುರಪಾನ ಮಾಡಿ ಹುಚ್ಚು ಬಂದಂಗೆ ಕುಣಿತಾ ಇದ್ದದನ್ನ ನೀವು ಈ ಒಂದು ಬುದ್ಧರ ಒಂದು ತತ್ವಕ್ಕೆ ಹೆಂಗ್ ಕಂಪೇರ್ ಮಾಡಕ್ಕಾಗುತ್ತೆ? ನಾವು ಎಚ್ಚರ ಇಲ್ಲದೆ ಇದ್ರೆ ಹಿಂಗೆ ಆಗ್ತಾ ಇರ್ತದೆ. ಯಾವಾಗ್ಲೂ ಹಿಂಗಾಗುತ್ತೆ. ಎಚ್ಚರ ಇಲ್ಲದಾಗ. ಅಂಬೇಡ್ಕರ್ ವಾದಿಗಳಾದವರು, ಬುದ್ಧವಾದಿಗಳಾಗಿದ್ದವರು ಯಾವಾಗ್ಲೂ ಎಚ್ಚರವಾಗಿರ್ಬೇಕು. ಬುದ್ಧರು ಅದೇ ತಾನೇ ಹೇಳಿದೆ, ಅವೇರ್, ಯಾವಾಗ್ಲೂ ಎಚ್ಚರವಾಗಿರಿ. ಎಚ್ಚರವಾಗಿರೋದೇ ಬದುಕು, ಎಚ್ಚರ ತಪ್ಪಿದ್ರೆ ಮರಣ. ನೋಡಿ, ಈಗಲೂ ನಾವು ಟೆಕ್ಸ್ಟ್ ಬುಕ್ ಗಳಲ್ಲಿ ಇದೆ ಅದು. ಯಾರು ಸೇರಿಸಿದ್ರು, ಯಾಕೆ ಸೇರಿ? ನಾವೆಲ್ಲ ಸ್ಕೂಲ್ಗೆ ಹೋಗೋದು ಅದು ಇದ್ದಿರ್ಲಿಲ್ಲ, ಆ ವರ್ಡ್ ಇರ್ಲಿಲ್ಲ. ಅದನ್ನ ಗಮನಿಸಿ ಅಂತ ಹೇಳ್ತಾ, ಇವತ್ತು ನಾನು ಹೇಳ್ತೀನಿ, ಯಾರು ತಪ್ಪು ತಿಳ್ಕೋಬಾರ್ದು. ಬೌದ್ಧ ವಿಹಾರಗಳು ಶಿಕ್ಷಣದ ಕೇಂದ್ರಗಳಾಗಲೇಬೇಕು. ಅಲ್ಲಿ ನೂರಾರು ಮಕ್ಕಳಿರಬೇಕು. ಬಿಕ್ಕುಗಳು ಸಹಿತ ಗಣಿತ, ವಿಜ್ಞಾನ, ಇಂಗ್ಲಿಷು ಇವತ್ತಿನ ಕಾಲಕ್ಕೆ ತಕ್ಕಂತ ನಾಲೆಡ್ಜನ್ನು ಕಲ್ತ್ಕೊಳ್ಳೇಬೇಕು. ಅದು ಅಪ್ಡೇಟ್ ಆಗೋದು ಅಂದ್ರೆ ಅಪ್ಡೇಟ್ ಅದ್ರ ಅರ್ಥ ನಮ್ಮ ದಮ್ಮ ಬಿಟ್ಬಿಡ್ತೀವಿ ಅಂತಲ್ಲ. ದಮ್ಮದ ಅದರ ಒಂದು ಬ್ಯಾಕ್ ಸಪೋರ್ಟ್ ಇಟ್ಕೊಂಡು ಇದನ್ನ ಕಲಿಬೇಕು. ಹಂಗಾದಾಗ ಹೊಸ ಜನರೇಷನ್ ನ ಇಂಪ್ರೆಸ್ ಮಾಡೋದಕ್ಕೆ, ಹೊಸ ಜನರೇಷನ್ಗೆ ಬೇಕಾದನ್ನ ಕೊಡ್ಲಿಕ್ಕೆ ಎಲ್ಲಾ ಬಿಕ್ಕುಗಳಿಗೂ ಸಾಮರ್ಥ್ಯ ಬರ್ತದೆ. ಇಲ್ಲಾಂದ್ರೆ ಅವರು AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಓದ್ತಾ ಇರ್ತಾರೆ, ನಾವು ಬರೀ ದಮ್ಮ ಅಷ್ಟೇ ಬೋಧನೆ ಮಾಡ್ತಾ ಇರ್ತೀವಿ ಅಲ್ವೇ? ನಿಜ ತಾನೇ? ಹೊಸದು ಅವ್ರು ಓದ್ತಾ ಇದ್ದಾರೆ, ಬೇರೆ ಬೇರೆದೆಲ್ಲ ಓದ್ತಾ ಇರ್ತಾರೆ ಅವರು. ಹಾಗಾಗಿ ನೋಡಿ, ನಾವು ಹಿಂದೆ ಬೌದ್ಧ ನಿವಾಸಿ, ಬಿಕ್ಕು ನಿವಾಸ ಕಲಿಕಾ ಕೇಂದ್ರಗಳಾಗಿರ್ತವೆ. ಈಗಲೂ ಕೂಡ ಹಂಗೆ ಆಗ್ಲೇಬೇಕು. ಹಂಗಾದ್ರೆ ಮಾತ್ರ ಅದನ್ನ ಹೆಚ್ಚು ಜನರಿಗೆ ರೀಚ್ ಆಗಕ್ಕೆ, ತಲುಪಲಿಕ್ಕೆ ಸಾಧ್ಯ ಆಗುತ್ತೆ.
ಆ ನಿಟ್ಟಿನಲ್ಲಿ ಯಾರ್ಯಾರು ದೊಡ್ಡವರು ಅಂತ ಇದ್ದಾರೆ ಕರ್ನಾಟಕದಲ್ಲಿ, ಭಾರತದಲ್ಲಿ ದೊಡ್ಡ ದೊಡ್ಡ ಪೂಜ್ಯರು, ಭಿಕ್ಕುಗಳು ಮತ್ತು ವಿದ್ವಾಂಸರು, ಅವರೆಲ್ಲರೂ ಸೇರಿ ಏನಾದರೂ ಒಂದು ಸೊಲ್ಯೂಷನ್ನ, ಪರಿಹಾರವನ್ನು ಕಂಡುಹಿಡೀಲಿ ಅಂತ ನಾನು ಹೇಳ್ತಾ, ಬುದ್ಧ ಧಮ್ಮ ಒಂದು ರೀತಿಯಲ್ಲಿ ಇಡೀ ಜಗತ್ತಿನ ಶಿಕ್ಷಣ ನೀತಿಯನ್ನೇ ಬದಲಾಯಿಸಿತು, ಇಡೀ ಜಗತ್ತಿನ ಶಿಕ್ಷಣ ನೀತಿಯನ್ನೇ ಪ್ರಭಾವಿಸಿತು, ಇಡೀ ಜಗತ್ತಿನ ಶಿಕ್ಷಣ ನೀತಿಯನ್ನೇ ಒಂದು ಹೊಸ ದಿಕ್ಕಿಗೆ ಕೊಂಡೊಯ್ತು. ಜನಗಳನ್ನ ಕತ್ತಲ ಕಡೆ ಕರ್ಕೊಂಡು ಹೋಗ್ತಾ ಇದ್ದವ್ರನ್ನ ಬೆಳಕಿನ ಕಡೆಗೆ. ಎನರ್ಜಿ ಹೊರಗಡೆ ಇಲ್ಲ, ನಿಮ್ಮ ಒಳಗಡೆನೇ ಇದೆ. ದಿವ್ಯ ಶಕ್ತಿ ಹೊರಗಡೆ ಇಲ್ಲ, ನಿಮ್ಮ ಒಳಗಡೆನೇ ಇದೆ. ಹುಡುಕಿ ಕಂಡುಕೊಳ್ಳಿ ಅಂತ ಒಂದು ಹೊಸ ಒಂದು ದಾರಿನ ತೋರಿಸೋ ನಿಟ್ಟಿನಲ್ಲಿ ಬೌದ್ಧ ಧಮ್ಮ ಜಗತ್ತಿಗೆ ಒಂದು ರೀತಿ ಮಾರ್ಗದರ್ಶಕ, ಜಗತ್ತಿಗೆ ಒಂದು ರೀತಿಯ ಒಂದು ಮಾರ್ಗದಾತ ಅಂತ ಕೆಲಸವನ್ನು ಮಾಡಿದೆ. ಅದರ ಒಂದು ಲೆಗಸಿಯನ್ನ ನಾವೆಲ್ಲರೂ ಕೂಡ ಮುಂದುವರಿಸ್ಕೊಂಡು ಹೋಗ್ಬೇಕಾದಂತ ಅನಿವಾರ್ಯತೆ ಇದೆ ಅಂತ ಹೇಳ್ತಾ, ನನ್ನ ಸಮಯ 1 ಗಂಟೆ ಆಯ್ತು ನಾನು ಮಾತಾಡಿ ಅಂತ ಅನ್ಕೋತೀನಿ. 1 ಗಂಟೆ ತಾವೆಲ್ಲರೂ ಕೂಡ ತುಂಬಾ ಪ್ರೀತಿಯಿಂದ ಕೇಳಿಸ್ಕೊಂಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದಂಥ ಧರ್ಮವಂದನೆಗಳನ್ನ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದ. ನಮೋ ಬುದ್ಧಾಯ. ಜೈ. ಥ್ಯಾಂಕ್ ಯು.